ಸೊ hello everyone, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಲಸ ಮತ್ತು ಮಸಾದ 3 ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದು 4ನೇ ಕ್ಲಾಸ್ ಆಗಿರುವಂಥದ್ದು. ದಿಸ್ ಈಸ್ ದಿ ಲಾಸ್ಟ್ ಕ್ಲಾಸ್. ಇವತ್ತಿಂದ ಏನಂದರೆ ಲಾಸ್ಟ್ ಕ್ಲಾಸ್ ಆಗಿರುವಂಥದ್ದು. ಇದಾದಮೇಲೆ ಏನಾಗುತ್ತೆ, ಈ ಲಸ ಮತ್ತು ಮಸ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತಿನ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂದರೆ, ಆ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ದ ನಾವು ಕಾಮನ್ ಆಗಿ ಏನು ಮಾಡ್ತಿದ್ವಿ, 2 ನಂಬರ್ ಕೊಟ್ಟಾಗ ಅವುಗಳದ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ನ ಕಂಡುಹಿಡಿದು ಹೆಂಗಂತ ಡಿಸ್ಕಸ್ ಮಾಡ್ತಿದ್ವಿ. ಬಟ್ ಇದರದ್ದು ನಾವು ಅದರದ್ದು ಏನು ಮಾಡೋ ಅಪ್ಲಿಕೇಶನ್ಸ್ ರಿಲೇಟೆಡ್ ಡಿಸ್ಕಸ್ ಮಾಡೋಣ. ಸೊ ನಮಗೆ ಅಪ್ಲಿಕೇಶನ್ ಆಫ್ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಅಂತ, ಅಪ್ಲಿಕೇಶನ್ ಆಫ್ ದಿ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾವು ಆಲ್ರೆಡಿ ಟೋಟಲ್ ಎಷ್ಟು 6 ಟೈಪ್ಸ್ ಅಂದರೆ ನಾವು ಟೋಟಲ್ 7 ಟೈಪ್ ಅಂದರೆ 7 ಕಾನ್ಸೆಪ್ಟ್ 6 ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಸೊ ಇದು 7ನೇ ಕಾನ್ಸೆಪ್ಟ್ ಆಗಿರುವಂಥದ್ದು ಯಾವುದಂದರೆ ಕಾನ್ಸೆಪ್ಟ್ ನಂಬರ್ 7 ಯಾವುದು, ಅಪ್ಲಿಕೇಶನ್ ಆಫ್ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಅಂತ. ಸೊ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅಪ್ಲಿಕೇಶನ್ ಅಂದರೆ ಏನಂತ. ಸೊ ಅಪ್ಲಿಕೇಶನ್ ಅಂದರೆ ಈ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ನ ಯೂಸ್ ಮಾಡಿಕೊಂಡು ಎಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊತೀವಿ ನಾವು ಅದ್ರ ರಿಲೇಟೆಡ್ ಇರುವಂಥದ್ದು ಅನ್ವಯಿಕೆ ಅಂತ. ಕನ್ನಡದಲ್ಲಿ ಏನಂತ ಕರೀತಾರೆ, ಅನ್ವಯಿಕೆ ಅಂತ. ಸೊ ಅದ್ರ ರಿಲೇಟೆಡ್ ಏನೇನಿದೆ ಪ್ರಾಬ್ಲಮ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ನೇದಾಗಿ ಈಗ ನಮಗೆ ಈ 12 ಮತ್ತು 18 ನಮ್ಗೆ ಆಲ್ರೆಡಿ ಗೊತ್ತಿದೆ ಹೆಂಗೆ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕಂಡಿಡೋದಂತ, ಕರೆಕ್ಟ್ ಅಲ್ಲ. ಸೊ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅಂತ. ಸೊ ಇದ್ರದ್ದು ಎಲ್ ಸಿ ಎಮ್ ಏನಾಗುತ್ತೆ 36 ಆಗುತ್ತೆ, ಮತ್ತು ಅದ್ರದ್ದು ಎಚ್ ಸಿ ಎಫ್ ಏನಾಗುತ್ತೆ 6 ಆಗುತ್ತೆ, ಕರೆಕ್ಟ್ ಅಲ್ಲ. ಸೊ ಇದೇ ಸೇಮ್ ಇಲ್ಲಿ ಏನು ಕೊಡ್ತಿದ್ರು, ಓನ್ಲಿ ನಂಬರಿಂಗ್ ಕೊಡ್ತಿದ್ರು. ಬಟ್ ಇಲ್ಲಿ ಮುಂದೆ ಬರ್ತಾ ಏನಂದ್ರೆ ಒಂದು ಸೆಂಟೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಕೊಡ್ತಾರೆ. ಅದರಲ್ಲಿ ಸೇಮ್ ಇದೇ ಥರ ಪ್ರಾಬ್ಲಮ್ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಬಟ್ ಏನಂದ್ರೆ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ನೋಡಿದ್ರೆ ಅಲ್ಲಿ ಟ್ವಿಸ್ಟ್ ಇರುತ್ತೆ. ಸೊ ನೀವು ನೋಡಿದ್ರೆ ಕಾಮನ್ ಆಗಿ ಇಲ್ಲಿ ನಂಬರಿಂಗ್ ಇರುತ್ತೆ, ಬಟ್ ಅಲ್ಲಿ ಸ್ವಲ್ಪ ಸೆಂಟೆನ್ಸ್ ರಿಲೇಟೆಡ್ ಇರುತ್ತೆ. ಅದಕ್ಕೆ ಏನಂತಾರೆ ಅಪ್ಲಿಕೇಶನ್ ಆಫ್ ದಿ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಮ್ ಅಂತ. ಸೊ ಇದನ್ನು ಮಿಸ್ಲೆನಿಯಸ್ ಕೂಡ ಕರೀತಾರೆ, ಮಿಸ್ಲೆನಿಯಸ್ ರಿಲೇಟೆಡ್ ಕ್ವಶನ್ಸ್ ಅಂತ. ಸೊ ಒಂದೊಂದಾಗಿ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲೇದಾಗಿ ಏನಿದೆ, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ದಿ 105, 91 ಆ್ಯಂಡ್ 130 ಅಂತ. ಸೊ ನಮಗೆ ಆ ಚಿಕ್ಕ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ ಯಾವುದು, ಅದು 105 ಮತ್ತು 91 ಮತ್ತು 130ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುವಂಥ ಚಿಕ್ಕ ಸಂಖ್ಯೆ ಯಾವುದು ಕಂಡಿಡ್ಬೇಕು ನಾವಿಲ್ಲಿ. ಸೊ ನೋಡ್ರಿ, ಮೊದಲೇದಾಗಿ ನಮ್ಗೆ ಏನು ಕೇಳಿದಾರೆ, ಚಿಕ್ಕ ಸಂಖ್ಯೆ ಅಂತ ಕೇಳಿದಾರಲ್ಲ. ಸೊ ನೀವು ಕಂಪೇರ್ ಮಾಡಿರಲಿ ಆಪ್ಷನ್ಗಳಲ್ಲಿ ನೋಡಿದರೆ ನಮಗೆ ಈ 2850 ದೊಡ್ಡದೈತಿ, ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು 2800 ಐತಿ. ಸೊ ನಮ್ಗೆ ಉಳಿದಿರೋದು ಯಾವ 2 ಸಂಖ್ಯೆ, 2730 ಮತ್ತು 2530. ಸೊ ನಮಗೆ ಈ 2530 ಆಗತ್ತಾ ಅಥವಾ 2730 ಆಗತ್ತಾ, ಅದು ನಮಗೆ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಕಂಪೇರ್ ಮಾಡಿದರೆ ನಮಗೆ ಇಲ್ಲಿ ಏನಾಗತ್ತಂದ್ರೆ 2530 ನೀವು ಬೇಕಿದ್ರೆ 105ರಿಂದ ಡಿವೈಡ್ ಮಾಡಿ ನೋಡ್ರಿ. ಸೊ ಇದು ಬರಲ್ಲ. ಸೊ ಇಲ್ಲ ಅಂದ್ರೆ ನೀವು ಅದ್ರ ಏನು ಮಾಡ್ರಿ, ಎಲ್ ಸಿ ಎಮ್ನ ಕಂಡು ಹಿಡ್ಕೊಂಡ್ಬಿಟ್ರಿ ಅದ್ರ ಬದಲು ಯಾಕಂತ. ಸೊ ನಮಗೆ ಎಲ್ ಸಿ ಎಮ್ ಕಂಡು ಹಿಡ್ಕೊಂಡ್ಬಿಟ್ರಿ. ಸೊ ಸ್ಮಾಲೆಸ್ಟ್ ನಂಬರ್ ಕೇಳಿದಾರೆ ಅಂದ್ರೆ ಅರ್ಥ ಏನೋ ಎಲ್ ಸಿ ಎಮ್ ಅಂತ, ಲೀಸ್ಟ್ ಕಾಮನ್ ಮಲ್ಟಿಪ್ಲಿಕೇಶನ್ ಅಂತ. ಅದಕ್ಕೆ ಸ್ಮಾಲೆಸ್ಟ್ ನಂಬರ್ ಅಂತ ಕರೀತಾರೆ, ಕರೆಕ್ಟ್ ಅಲ್ಲ. ಸೊ ಸ್ಮಾಲೆಸ್ಟ್ ನಂಬರ್. ಸೊ ನೀವು ಇಲ್ಲಿ ಆಪ್ಷನ್ ಮೆಥಡ್ ಹೋದ್ರೂ ಬರ್ತಿತ್ತು, ಬಟ್ ಇದು ನೀವು ಈ ಥರ ಡೈರೆಕ್ಟಾಗಿ ಕ್ವಶನ್ನ ಸಾಲ್ವ್ ಮಾಡಿದ್ರೆ ಬರುತ್ತೆ. ಸೊ 105ರದ ಫ್ಯಾಕ್ಟರೇಷನ್ಸ್ ನೋಡಿ ಏನೇನು ಬರುತ್ತೆ, ಇದು 21 105 ಬರುತ್ತೆ. ಮತ್ತು 21 ಬಿಡಿಸಿದ್ರೆ ಏನಾಗುತ್ತೆ ನಮಗೆ 3 × 7 × 5, ಕರೆಕ್ಟ್ ಅಲ್ಲ. ಅದೇ ಥರ 91 ಫ್ಯಾಕ್ಟರೇಷನ್ ಮಾಡಿರಿ, 13 91. ಅದೇ ಥರ 130 ಯಾವ ಮಗ್ಗೆ ಬರುತ್ತೆ, 13 10 130. ಮತ್ತು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 13 13 ಆಗುತ್ತೆ. ಮತ್ತು 10 ಮತ್ತೆ ಸಿಂಪ್ಲಿಫೈ ಮಾಡಿದರೆ 5 × 2 ಆಗುತ್ತೆ. ಸೊ ಆದ್ದರಿಂದ ನಮಗಿಲ್ಲಿ ಅವುಗಳದ್ದು ಎಲ್ ಸಿ ಎಮ್ ಏನೇನಾಗುತ್ತೆ, ಎಲ್ ಸಿ ಎಮ್ ಆಫ್ ಯಾವುದಾರದ್ದು ಎಲ್ ಸಿ ಎಮ್ ಆಫ್ ದಿ 105, 91 ಮತ್ತು 130. ಸೊ ನೋಡ್ರಿ ಏನಾಯ್ತು, ಎಲ್ಲ ಕಡೆ ಕಾಮನ್ ಆಗಿ ಏನೈತಿ. ಸೊ ನಮಗೆ ಇಲ್ಲಿ 7 ಐತಿ. ಸೊ 7 8 3 8 5. ಸೊ 5 ಇಲ್ಲೇ ಐತಿ ಮತ್ತು ಓಕೆ 7 ಬಂತು, 3 ಬಂತು. ನಮಗೆಲ್ಲ ಸಂಖ್ಯೆ ಬರ್ಕೋಬೇಕು ಇಲ್ಲಿ. ಸೊ 13, ಇನ್ನೊಂದು 13 ಮತ್ತು ಆ್ಯಸ್ ಇಟ್ ಇಸ್ 2. ಸೊ 7 3 5 ಬಂತು, 13 ಬಂತು ಮತ್ತು 2 ಬಂತು, ಆಯ್ತು. ಎಲ್ಲ ಸಂಖ್ಯೆಗಳು ಇನ್ಕ್ಲೂಡ್ ಆದವು. ಸೊ ನಮಗೆ ಗುಣಾಕಾರ ಮಾಡಿ ನೋಡ್ರಿ ಏನು ಬರುತ್ತೆ, 7 3 21, 21 5 105, 105 8 13 26. ಸೊ ನೀವು ಇದನ್ನು ಗುಣಾಕಾರ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ. ಸೊ 105 × 26 ಗುಣಾಕಾರ ಮಾಡ್ರಿ, 105 × 26. ಸೊ ಏನಾಗುತ್ತೆ, 6 30, 6 1 6 ಪ್ಲಸ್ 2 10, 2 1 2. ಸೊ ನಮ್ಗೇನಾಗುತ್ತೆ 032730. ಸೊ ನಮ್ಗೆ ಆನ್ಸರ್ ಏನು ಬರುತ್ತೆ, 2730 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ಇಲ್ಲ ಅಂತಂದರೆ ಸೊ ಇದೇನಿದೆ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿ ನೋಡಿದ್ರಿ. ಸೊ ನೀವು ಡೈರೆಕ್ಟಾಗಿ ಮಾಡ್ತೀವಿ ಅಂದ್ರೂ ಏನು ಮಾಡಬೇಕು, ಫಸ್ಟ್ನೇದಾಗ ಅತಿ ಚಿಕ್ಕ ಸಂಖ್ಯೆ ಅಂದರೆ ನಾವು 2530 ಚಿಕ್ಕ ಸಂಖ್ಯೆ ಐತಿ. ಸೊ ಈ ಫಸ್ಟ್ನೇದಾಗ 2530 ಈ 3 ಸಂಖ್ಯೆ ಡಿವೈಡ್ ಮಾಡಿ ನೋಡಬೇಕು ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ. ಆಗಲಿಲ್ಲ ಅಂದರೆ ನೆಕ್ಸ್ಟ್ ಸಂಖ್ಯೆನ ಹೋಗ್ಬೇಕಾಗತ್ತೆ.
ಸೊ ಆ ಥರನೂ ನೀವು ಮಾಡ್ಬೋದು. ಸೊ ಅರ್ಥ ಆಯ್ತಲ್ಲ, ಆ ಥರ ಆಪ್ಷನ್ ಮೆಥಡಿಂದ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಕಾಲ್ ನೋಡ್ರಿ. ಲೆಟ್ ಎಕ್ಸ್ ಬಿ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 5, 6, 7, 8 ಆ್ಯಂಡ್ ಲೀವ್ಸ್ ಎ ರಿಮೈಂಡರ್ 3 ಇನ್ ಈಚ್ ಕೇಸ್ ಅಂತ. ಅಂದರೆ ಒಂದು ಸಂಖ್ಯೆ ಐತಿ. ಸೊ ಯಾವುದೋ ಎಕ್ಸ್ ಅಂತ ಒಂದು ಸಂಖ್ಯೆನ ನಾವು 5ರಿಂದ ಡಿವೈಡ್ ಮಾಡಿದರೆ ಅಲ್ಲಿ ರಿಮೈಂಡರ್ ಎಷ್ಟು ಬರುತ್ತಂತ 3 ಬರುತ್ತಂತ. ಇದು ರಿಮೈಂಡರ್ ಅಂದ್ರೆ ಅರ್ಥ ಏನು, ಶೇಷ. ಕರೆಕ್ಟ್ ಅಲ್ಲ? ಸೊ ರಿಮೈಂಡರ್ ಅಂದ್ರೆ ಏನು, ಶೇಷ. ಎಕ್ಸ್ ಅಂತ ಒಂದು ಸಂಖ್ಯೆ ನಾವು ಡಿವೈಡ್ ಮಾಡಿದ್ರೆ 5ರಿಂದ ಡಿವೈಡ್ ಮಾಡಿದ್ರೆ 3 ರಿಮೈಂಡರ್ ಉಳಿತಂತ. ಅದೇ ಥರ ಇನ್ನೊಂದು ಯಾವುದು ಸೇಮ್ ಅದೇ ಸಂಖ್ಯೆ ಎಕ್ಸ್ 6ರಿಂದ ಡಿವೈಡ್ ಮಾಡಿದರೆ ನಮ್ಗೆ ರಿಮೈಂಡರ್ ಎಷ್ಟು ಉಳಿತಂತ 6 ಉಳಿತಂತ. 6 ಅಲ್ಲ, ಸಾರಿ 3 ಉಳಿತದೆ. ಮತ್ತು ಅದೇ ಥರ ಸೇಮ್ ಅದೇ ಸಂಖ್ಯೆನ ನಾವು ಮತ್ತೆ 7ರಿಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ ಎಷ್ಟು ಉಳಿತಂತ 3 ಉಳಿತಂತ. ಮತ್ತೆ ಸೇಮ್ ಅದೇ ಸಂಖ್ಯೆನ ನಾವು ಮತ್ತೆ 8ರಿಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ 3 ಉಳಿತಂತ. ಸೊ ಈ ಥರ ಉಳಿದ್ರೆ ನಮಗೆ ನೋಡ್ರಿ ಏನಾಗುತ್ತೆ, ಫಸ್ಟ್ನೇದಾಗಿ ನಮಗೆ ರಿಮೈಂಡರ್ 3 ಉಳಿದಿದೆ ಅಂತ ಅರ್ಥ ಏನು, ಆ ಸಂಖ್ಯೆಗೆ ಈ 6ರಿಂದ ಡಿವೈಡ್ ಮಾಡಿದರೆ ಅದು ಸಂಖ್ಯೆ ಕಂಪ್ಲೀಟ್ ಆಗಿ ಡಿವೈಡ್ ಆಗೋ ಬದಲು ಅಲ್ಲಿ 3 ಉಳಿದಿದೆ. ಅಂದರೆ ಅರ್ಥ ಏನು ಗೊತ್ತೇನು, ಈಗ ರಿಮೈಂಡರ್ 3 ಉಳಿದಿದೆ ಅಂತ ಅರ್ಥ ಏನು, ಈ 21 ಅಂತ ಇರ್ತಂತ ತಿಳ್ಕೊಂಡ್ರೆ ಅದನ್ನು 6ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, 6 3 18 ಆಗುತ್ತೆ. ಮತ್ತೆ 3 ಉಳಿದಿರ್ತದೆ. ಅಂದ್ರೆ ಅರ್ಥ ಏನು, 18ರಲ್ಲಿ 3 ಕೂಡಿಸಿದಂತ ಅರ್ಥ. ಕರೆಕ್ಟ್ ಅಲ್ಲ? ಅವಾಗ ಏನಾಗುತ್ತೆ, 18ರಲ್ಲಿ 3 ಕೂಡಿಸಿದಂತ ಅರ್ಥ ಏನು, ಈ 18 3ರಿಂದ ಕಂಪ್ಲೀಟ್ 6ರಿಂದ ಕಂಪ್ಲೀಟ್ ಡಿವೈಡ್ ಆಗಿ ಮತ್ತೆ 3 ಜಾಸ್ತಿ ಉಳಿದಂತ ಅರ್ಥ. ಕರೆಕ್ಟ್ ಅಲ್ಲ? ಸೊ ಈ ಥರ ಕೊಟ್ಟ ಹೆಂಗೆ ಮಾಡೋದಂತ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡ್ರಿ ಅಂದರೆ 5, 6, 7, 8 ಅವುಗಳದ್ದು ಏನು ಮಾಡ್ರಿ, LCM ಕಂಡು ಹಿಡ್ಕೊಂಡ್ಬಿಟ್ರಿ. ಯಾವ್ಯಾವ್ದ್ರದ್ದು LCM ಆಫ್, ಸೊ 5, 6, 7, 8. ಸೊ 5, 6, 7 LCM ಏನಾಗತ್ತೆ, ಸೊ ನಾವು ಕಂಡು ಹಿಡ್ಕೊಂಡ್ಬಿಟ್ರಿ. ಇಲ್ಲಿ ಏನಾಗತ್ತೆ, 5, 6, 7, 8 LCM. ಸೊ 2 1 5 ಆಸಿಟಿಸ್ 2 3 7 2 4. ಸೊ 2 10 19 30 37 210 210 ಇಂಟು 4. ಸೊ 840 ಆಗುತ್ತೆ. ನಮಗೆ LCM ಏನು ಬರುತ್ತೆ, 840 LCM ಬಂತು. ಕರೆಕ್ಟಲ್ಲ? ಬಟ್ ನಮಗೆ LCM 840 ಬಂದ ಮೇಲೆ ಇದೇನೈತಿ, ಇಲ್ಲಿ ಸಂಖ್ಯೆಯನ್ನು 3 ಜಾಸ್ತಿ ಐತಿ. ಕರೆಕ್ಟಲ್ಲ? ಅದ್ರಕ್ಕಿಂತ 3 ಜಾಸ್ತಿ ಐತಿ. ಅವಾಗ ಏನಾಗುತ್ತೆ ನಮಗೇನಂದರೆ ಆ ಸಂಖ್ಯೆ ಯಾವುದಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು 840K + 3. ಕರೆಕ್ಟಲ್ಲ? ಸೊ ನಮಗೇನಾಗಿದೆ ಅಂದರೆ 840 LCM ಬಂತು. ಬಟ್ ಅಲ್ಲಿ ಸಂಖ್ಯೆ 3 ಜಾಸ್ತಿ ಐತಿ. ಅದಕ್ಕೆ ನಾವು ಮಲ್ಟಿಪಲ್ ಆಫ್ K ಬರ್ಕೋಬೇಕು. ಯಾಕಂತಂದರೆ ಅದು 840 ಎಂಬುದು 840K + 3 ಅಂತ. 840K + 3. ಮತ್ತು ಅದೇ ಸೇಮ್ ಸಂಖ್ಯೆ ನಾವು 9ರಿಂದ ಡಿವೈಡ್ ಮಾಡಿದರೆ ಕಂಪ್ಲೀಟಾಗಿ 0 ಆಗುತ್ತಂತ, ಕಂಪ್ಲೀಟಾಗಿ ಡಿವೈಡ್ ಆಗುತ್ತಂತ. ಸೊ ಆದ್ದರಿಂದ 840K ಇದಕ್ಕೆ ಬರ್ತೀನಿ ಅಂದರೆ ಅದನ್ನು 9ರಿಂದ ಡಿವೈಡ್ ಮಾಡಿದರೆ ನಮಗೆ ಕಂಪ್ಲೀಟಾಗಿ ಏನಾಗುತ್ತೆ, ಡಿವೈಡ್ ಆಗುತ್ತಂತ 9ರಿಂದ ಡಿವೈಡ್ ಮಾಡಿದರೆ. ಸೊ ಆದ್ದರಿಂದ K ವ್ಯಾಲ್ಯೂ ಬರ್ತೀನಿ. K ವ್ಯಾಲ್ಯೂ ನಾವು ಇನ್ ಕೇಸ್ 1 ಅಂತ ತೊಗೊಂಡಿದ್ರೆ, K ವ್ಯಾಲ್ಯೂ 1 ಅಂತ ತೊಗೊಂಡ್ರೆ X ವ್ಯಾಲ್ಯೂ ಏನಾಗುತ್ತೆ, 843 ಡಿವೈಡ್ ಬೈ 9. 9ಇಂದ ಡಿವೈಡ್ ಆಗುತ್ತೆ, ಆಗಲ್ಲ. ಸೊ ನೆಕ್ಸ್ಟ್ ಅದೇ ಥರ K ವ್ಯಾಲ್ಯೂ 2 ತೊಗೊಳ್ರಿ. K ವ್ಯಾಲ್ಯೂ 2 ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ, X ಈಸ್ ಈಕ್ವಲ್ ಟು 840 ಇಂಟು 2 + 3 ಡಿವೈಡ್ ಬೈ 9. ಸೊ ಅದರಿಂದ X ಈಸ್ ಈಕ್ವಲ್ ಟು 840 ಇಂಟು 2 ಎಷ್ಟಾಗುತ್ತೆ, 2 8 16 ಮತ್ತು 2 4 2 4 8 ಅಂದರೆ 1680 + 3 ಡಿವೈಡ್ ಬೈ 9. ಸೊ ಇದನ್ನು ನೀವು ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 1683 ಡಿವೈಡ್ ಬೈ 9. ಸೊ ಇದನ್ನಾಗುತ್ತೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಆದ್ದರಿಂದ ಅವ್ರೇನು ಕೇಳೋದಂದ್ರೆ ದ ಸಮ್ ಆಫ್ ದ ಡಿಜಿಟ್ ಆಫ್ X ಅಂತೆ. ಸೊ X ವ್ಯಾಲ್ಯೂ ಏನು ಬಂತು, 1683 ಬಂತು. ಕರೆಕ್ಟ್ ಅಲ್ಲ? ಸೊ X ವ್ಯಾಲ್ಯೂ ಏನೈತಿ, 1683. ಇವುಗಳದ್ದು ನಾವು ಸಮ್, ಆ ಸಂಖ್ಯೆದು ಸಮ್ ಮಾಡಿದ್ರೆ ಏನಾಗುತ್ತೆ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಬಟ್ ಇಲ್ಲಿ ಏನಂದ್ರೆ ಅವ್ರು ಸಮ್ ಕೇಳಿದಾರೆ, ಅಂದರೆ ಎಕ್ಸ್ನ ಅಂಕೆಯ ಮೊತ್ತ ಅಂತ. ಸೊ ಇದನ್ನು ಕೂಡಿಸಿದ್ರೆ ನಮ್ಗೆ ಏನಾಗುತ್ತೆ, 12 ಬರುತ್ತೆ. 18 ಈ ಥರ ಆಪ್ಷನ್ ಕೊಡಬೇಕಿತ್ತು ಅವ್ರೆ. ಆ್ಯಕ್ಚುಲಿ ಓನ್ಲಿ ಸಂಖ್ಯೆ ಕೊಟ್ಟಿದ್ದಾರಲ್ಲಿ. ಸೊ ಅರ್ಥ ಆಯ್ತಲ್ಲ? ಸೊ ನಾವು 840K ಇದಕ್ಕೆ ಬರ್ತೀವಿ ಅಂದರೆ ಅದು 9ರಿಂದ ಡಿವೈಡ್ ಆಗುತ್ತಂತ. ಬಟ್ ನಮ್ಗೆ ಏನಾಯ್ತು, 840 ಮಲ್ಟಿಪಲ್ ಆಫ್ ಬರ್ಕೋಬೇಕು ಅದಕ್ಕೆ. ಸೊ K ಅಂತ ಅಜೂಮ್ ಮಾಡೀವಿ. ಸೊ ಅಜೂಮ್ K ವ್ಯಾಲ್ಯೂ ಅಜೂಮ್ 1 ಅಂತ ತೊಗೊಂಡ್ರೆ, K ವ್ಯಾಲ್ಯೂ ನಾವು 1 ಅಂತ ತೊಗೊಂಡಿದ್ರೆ ಏನಾಗುತ್ತೆ, ನಮಗೆ ಅದು 9ರಿಂದ ಡಿವೈಡ್ ಆಗಲ್ಲ. ಅದೇ ಥರ K ವ್ಯಾಲ್ಯೂ ಮತ್ತೆ ನೆಕ್ಸ್ಟ್ 2 ತೊಗೋಬೇಕು. ಸೊ ಈ ಥರ ಆದಾಗ ಏನಾಗುತ್ತೆ, ನಮಗೆ ಈಸಿಯಾಗಿ ಬರುತ್ತೆ. ಸೊ ನೀವು ಕೇಳ್ಬೋದು K ವ್ಯಾಲ್ಯೂ 2 ತೊಗೊಂಡ್ರೆ ಅಷ್ಟೇ ಬರುತ್ತಂತ. ಸೊ ನಮಗೇನು ಕೇಳಿದಂದ್ರೆ ಆದಷ್ಟು ಲೀಸ್ಟ್ ವ್ಯಾಲ್ಯೂನೇ ತೊಗೋಬೇಕಂತ. ಲೀಸ್ಟ್ ವ್ಯಾಲ್ಯೂನೇ ತೊಗೊಂಡ್ರೆ ಮಾತ್ರ ಅದು 9ರಿಂದ ಡಿವೈಡ್ ಆಗಬೇಕು. ಕರೆಕ್ಟ್ ಅಲ್ಲ? ಸೊ ನೆಕ್ಸ್ಟ್ ಅದೇ ಥರ 3ನೇ ಪ್ರಾಬ್ಲಮ್ ನೋಡ್ರಿ. ವಾಟ್ ಈಸ್ ದ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ ವಿಚ್ ವೆನ್ ಡಿವೈಡೆಡ್ ಬೈ 4 5 8 9 ಲೀವ್ಸ್ ಎ ರಿಮೈಂಡರ್ 3 4 7 8 ಅಂತ. ಸೇಮ್ ಅದೇ ಥರನೇ ಒಂದು X ಅಂತ ಒಂದು ಸಂಖ್ಯೆ ನಾವು 4ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ರಿಮೈಂಡರ್ 3 ಉಳಿತದಂತ. ಮತ್ತು ಅದೇ ಥರ ಸೇಮ್ ಸಂಖ್ಯೆನ ನಾವು 5ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ರಿಮೈಂಡರ್ 4 ಉಳಿತಂತ. ಮತ್ತು ಥರ ಅದು ಸೇಮ್ ಸಂಖ್ಯೆನ 8ರಿಂದ ಡಿವೈಡ್ ಮಾಡಿದರೆ ನಮಗೆ 7 ರಿಮೈಂಡರ್ ಉಳಿತಂತ. ಮತ್ತು ಅದೇ ಥರ ಸೇಮ್ ಸಂಖ್ಯೆ ನಾವು 9ರಿಂದ ಡಿವೈಡ್ ಮಾಡಿದರೆ ನಮಗೆ 8 ರಿಮೈಂಡರ್ ಉಳಿತಂತ, ರಿಮೈಂಡರ್ ಇದು. ಸೊ ಈ ಥರ ಉಳಿದಾಗ ನಮಗೆ
ಅತಿ ಸ್ಮಾಲೆಸ್ಟ್ ನಂಬರ್ ಯಾವುದು ಕಂಡಿಡ್ರಿ ಅಂತ. ಸೊ ನಾವೇನ್ ಮಾಡಬೇಕು, ಅವುಗಳದ ಡಿಫ್ರೆನ್ಸ್ ನ ನೋಡ್ಬೇಕು. ಇಲ್ಲಿ ಯಾವ ಡಿಫ್ರೆನ್ಸ್, ಈ 4 ಮತ್ತೆ 3 ಡಿಫ್ರೆನ್ಸ್ ನೋಡ್ರಿ. ಮತ್ತೆ ಅದೇ ತರ 5 ಮತ್ತೆ 4 ಡಿಫ್ರೆನ್ಸ್ ನೋಡ್ರಿ. ಮತ್ತೆ ಅದೇ ತರನೇ 8 ಮತ್ತೆ 7 ಡಿಫ್ರೆನ್ಸ್ ನೋಡ್ರಿ. ಮತ್ತೆ ಅದೇ ತರ 9 ಮತ್ತೆ 8 ಡಿಫ್ರೆನ್ಸ್ ನೋಡ್ರಿ. ಏನೇನಿದೆ, ಸೊ 4 ಮತ್ತೆ 3 ಡಿಫ್ರೆನ್ಸ್ ನೋಡಿದ್ರೆ 1 ಆಗುತ್ತೆ. ಮತ್ತೆ 5 ಮತ್ತೆ 4 ಡಿಫ್ರೆನ್ಸ್ 1. ಅದೇ ತರ 8 ಮತ್ತೆ 7 ಡಿಫ್ರೆನ್ಸ್ 1 ಆಗುತ್ತೆ. ಅದೇ ತರ 9 ಮತ್ತೆ 8 ಡಿಫ್ರೆನ್ಸ್ 1 ಆಗುತ್ತೆ. ಸೊ ಈ ತರ ಆಯ್ತು. ಆಮೇಲೆ ನಾವು ಏನ್ ಮಾಡಬೇಕು, LCM ಕಂಡುಹಿಡಬೇಕು. ಯಾವ್ದಾರ್ದು, 4 ಮತ್ತೆ 5 ಮತ್ತೆ 8 ಮತ್ತೆ 9. ಸೊ LCM ಏನಾಗುತ್ತೆ ನಮಗೆ, ಟೋಟಲ್ ಕಂಡುಹಿಡಿದ್ರೆ 4 ಮತ್ತೆ 5 ಮತ್ತೆ 8 ಮತ್ತೆ 9 LCM ಏನಾಗುತ್ತೆ 360 ಆಗುತ್ತೆ. ಕರೆಕ್ಟ್ ಅಲ್ಲ, 360. ಆದ್ದರಿಂದ ನಮಗೇನಾಗುತ್ತೆ ಅಂದ್ರೆ ಆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 360 k - 1. ಯಾಕೆ -1 ಬರ್ತಿದ್ದೆ, ಯಾಕಂದ್ರೆ ಡಿಫ್ರೆನ್ಸ್ ವ್ಯಾಲ್ಯೂ ಏನೈತೆ ನಮಗೆಲ್ಲ ಕಡೆ -1 ಐತಿ. ಇದು 360 k -1. ಸೊ ನಾವು ಇನ್ ಕೇಸ್ k ಇಸ್ ಈಕ್ವಲ್ ಟು 1 ತಗೊಂಡ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 360 - 1. ಸೊ 359 ಆಗುತ್ತೆ. ಕರೆಕ್ಟ್ ಅಲ್ಲ. ಸೊ ಆನ್ಸರ್ ಯಾವ್ದು ಬರುತ್ತೆ, 359 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಇನ್ ಕೇಸ್ ನೀವು k ಇಸ್ ಈಕ್ವಲ್ ಟು 2 ತಗೊಂಡ್ರೆ ಏನಾಗುತ್ತೆ, ಇದ್ರ k 359 ದೊಡ್ಡದಾಗುತ್ತೆ. ಸೊ ನಾವು k ವ್ಯಾಲ್ಯೂ 2 ತಗೋಬಾರ್ದು, ಯಾಕಂದ್ರೆ ನಮಗೆ ಲೀಸ್ಟ್ ವ್ಯಾಲ್ಯೂ ಕಂಡಿಡಿ ಅಂತ ಕೊಟ್ಟಿದಾರಲ್ಲ, ಅದಕ್ಕೆ ನಾವೇನ್ ಮಾಡಬೇಕು, k ಇಸ್ ಈಕ್ವಲ್ ಟು 359 k ಇಸ್ ಈಕ್ವಲ್ ಟು 1 ತಗೋಬೇಕು. ಕರೆಕ್ಟ್ ಅಲ್ಲ, 360 - 1. ಸೊ ಅದರಿಂದ 359 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಅದರ 4ನೇ ಪ್ರಾಬ್ಲಮ್ ನೋಡ್ರಿ. ವಾಟ್ ಈಸ್ ದ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ವಿಚ್ ಆನ್ ಬೀಂಗ್ ಡಿವೈಡೆಡ್ ಬೈ 6? ಇದು ಇಲ್ಲಿ 7 ಅಂತ ಬರ್ಕೋಬೇಕು. ಇಲ್ಲಿ 7, 8, 9 ಅಂಡ್ ಲೀವ್ಸ್ ರಿಮೈಂಡರ್ 4, 5, 6, 7 ಅಂತ. ಸೊ ನಾವು ಸೇಮ್ ಅದೇ ಥರನೇ ಇರುವಂಥದ್ದು. ಒಂದು ಎಕ್ಸ್ ಅಂತ ಒಂದು ಸಂಖ್ಯೆನ ನಾವು 6ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ರಿಮೈಂಡರ್ ಎಷ್ಟು ಬರುತ್ತಂತ, ಇಲ್ಲಿ ರಿಮೈಂಡರ್ 4 ಬರುತ್ತಂತ, 4. ಅದೇ ಥರನೇ ಸೇಮ್ ಸಂಖ್ಯೆ ನಾವು 7ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ರಿಮೈಂಡರ್ 5 ಬರುತ್ತಂತ. ಮತ್ತೆ ಅದೇ ಥರ ಸೇಮ್ ಸಂಖ್ಯೆ ನಾವು ಮತ್ತೆ 8ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ರಿಮೈಂಡರ್ ಎಷ್ಟು ಬರುತ್ತೆ, 6 ಬರುತ್ತಂತ. ಮತ್ತೆ ಅದೇ ಥರ ಸೇಮ್ ಸಂಖ್ಯೆ ನಾವು 9ರಿಂದ ಡಿವೈಡ್ ಮಾಡಿದರೆ ನಮಗೆ ರಿಮೈಂಡರ್ ಎಷ್ಟು ಬರುತ್ತೆ, 7 ಬರುತ್ತಂತ. ಹಾಗಾದರೆ ನಮಗೆ ಅತಿ ದೊಡ್ಡ ಸಂಖ್ಯೆ ಯಾವುದಂತ ಕಂಡಿಡಿಯನ್ನು ಕೊಟ್ಟಿದ್ದಾರಲ್ಲ. ಸೊ ನಮಗೆ ಇವುಗಳದ್ದು ಡಿಫ್ರೆನ್ಸ್ ವ್ಯಾಲ್ಯೂ ನೋಡ್ರಿ. ಸೇಮ್ ಅದೇ ಥರ ಪ್ರೀವಿಯಸ್ ಪ್ರಾಬ್ಲಮ್ ಇದ್ದಂಗೆ ಡಿಫ್ರೆನ್ಸ್ ವ್ಯಾಲ್ಯೂ ನೋಡ್ರಿ. 6ರಲ್ಲಿ 2 ಕಳೆದ್ರಷ್ಟು 2, ಮತ್ತೆ 7ರಲ್ಲಿ 5 ಕಳೆದ್ರೆ 2, ಮತ್ತೆ ಅದೇ ಥರ 8ರಲ್ಲಿ 6 ಕಳೆದ್ರೆ 2, ಮತ್ತೆ 9ರಲ್ಲಿ 7 ಕಳೆದ್ರೆ 2. ಸೊ ಡಿಫ್ರೆನ್ಸ್ ವ್ಯಾಲ್ಯೂ. ಸೊ ಮತ್ತೆ ನಾವೇನು ಮಾಡ್ಬೇಕು, ಆಸ್ ಇಟ್ ಇದ್ದಾಗ LCM ಕಂಡಿಡ್ರಿ. ಯಾವ್ದು 6ರದ್ದು 7ರದ್ದು ಮತ್ತೆ 8ರದ್ದು ಮತ್ತೆ 9ರದ್ದು. ಸೊ LCM ಕಂಡಿಡಿದ್ರೆ ಏನಾಗುತ್ತೆ ನೋಡ್ರಿ. ಸೊ LCM ನಮಗೆ ಏನಾಗುತ್ತೆ ಅಂದ್ರೆ ಈ 6 ಮತ್ತೆ 9 ನೋಡ LCM ಎಷ್ಟಾಗುತ್ತೆ, 18 ಆಗುತ್ತೆ. ಕರೆಕ್ಟ್ ಅಲ್ಲ, ಬೇಕಿದ್ರೆ ಒಂದ್ಸರಿ ಬರ್ಕೊಂಡ್ಬಿಡ್ರಿ. ಸೊ 6ರದ್ದು ನಮಗೆ 2 3 6, ಮತ್ತೆ 8ರದ್ದು ಏನಾಗುತ್ತೆ 2 4 8, ಅಂದ್ರೆ 2 ಕ್ಯೂಬ್ ಬರ್ಕೊಂಡ್ಬಿಟ್ರಲ್ಲಿ. ಸೊ ಇದು 2 ಕ್ಯೂಬ್. ಮತ್ತೆ ಅದೇ ಥರನೇ 7ರದ್ದು 7 ಬರುತ್ತೆ, 9ರದ್ದು 3 ಸ್ಕ್ವೇರ್ ಬರುತ್ತೆ. ಸೊ ನಮಗೆ ಟೋಟಲ್ ಆಗಿ ಏನು ಬರುತ್ತೆ, 2 ಕ್ಯೂಬ್ ಇಂಟು 3 ಸ್ಕ್ವೇರ್ ಇಂಟು 7. ಸೊ 8 9 72, 72 ಇಂಟು 7. ಸೊ 7 2 14, 1 504 ಆಗುತ್ತೆ. ಅಂದರೆ ನಮಗೆ LCM ವ್ಯಾಲ್ಯೂ ಏನು ಬರುತ್ತೆ, 504 ಬರುತ್ತೆ. ಕರೆಕ್ಟ್ ಅಲ್ಲ. ಸೊ LCM ವ್ಯಾಲ್ಯೂ 504 ಅಂತ. ಸೊ ನಮಗೆ LCM ವ್ಯಾಲ್ಯೂ 504 ಬಂತು. ಕರೆಕ್ಟ್ ಅಲ್ಲ. ಸೊ ನಮಗೆ ಏನು ಮಾಡ್ಬೇಕಂದ್ರೆ ಅತಿ ದೊಡ್ಡ 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಕಂಡಿಡ್ಬೇಕು ನಾವು. ಅದು 6 7 8 9ರಿಂದ ಡಿವೈಡ್ ಆಗ್ಬೇಕಂತ. ಸೊ ಅತಿ ದೊಡ್ಡ ಸಂಖ್ಯೆ ಕಂಡಿಡ್ಬೇಕಂದ್ರೆ ಮೊದಲೇದಾಗಿ ನಾವೇನು ಮಾಡ್ಬೇಕಂದ್ರೆ, ಸೊ ಫಸ್ಟ್ ಆಫ್ ಆಲ್ ನಾವು ಈ ಎಕ್ಸ್ ಅಂತ ವ್ಯಾಲ್ಯೂ ಇದೆ ಅಲ್ಲ, ಎಕ್ಸ್ ಅಂತ ವ್ಯಾಲ್ಯೂ. ಸೊ ನಾವು ಎಕ್ಸ್ ಜಾಗದಾಗ ಏನು ಬರ್ಬೇಕು ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು 504 ಮಲ್ಟಿಪಲ್ ಆಫ್ k -2 ಆಗುತ್ತೆ. -2 ಯಾಕಂದ್ರೆ ಇದು ಡಿಫ್ರೆನ್ಸ್ ವ್ಯಾಲ್ಯೂ ಏನೈತಿ 2 ಐತೆ, ಅದಕ್ಕೆ -2. ಸೊ ಈ ಈಕ್ವೇಷನ್ ಬಂತು. ಕರೆಕ್ಟ್ ಅಲ್ಲ. ಈಗ ನಾವು 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು, 5 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಏನಿರುತ್ತೆ 99999 ಅಂತ. 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಏನಾಗುತ್ತೆ 99,997 ಆಗುತ್ತೆ. ನಾವೇನು ಮಾಡ್ಬೇಕಂದ್ರೆ ಈಗ 504ದ ನಿಯರ್ ಬೈ ವ್ಯಾಲ್ಯೂ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ ನಿಯರ್ ಬೈ ವ್ಯಾಲ್ಯೂ ಬರ್ಬೇಕು. ಅಂಥದ್ದು ಯಾವ ಸಂಖ್ಯೆ ನೋಡ್ಬೇಕು ಇಲ್ಲಿ ಫಸ್ಟ್ ಆಫ್ ಆಲ್. ಸೊ ನಮಗೇನಂದ್ರೆ ಈ 504ನ ನಾವು ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ, ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ನಮಗೆ ಈ 99,999ಗೆ ನಿಯರ್ ಬೈ ವ್ಯಾಲ್ಯೂ ಬರುತ್ತೆ, ಅದನ್ನ ನೋಡ್ಕೋಬೇಕು. ಸೊ ಅಂಥದ್ದು ನೋಡ್ಬೇಕು ನಾವೇನು ಮಾಡಬೇಕು, ಈ 99,999 ಇದೆ ಅಲ್ಲ, ಅದನ್ನು ನಾವೇನು ಮಾಡಬೇಕು 504ರಿಂದ ಡಿವೈಡ್ ಮಾಡಬೇಕು. ಕರೆಕ್ಟ್ ಅಲ್ಲ. ಅವಾಗ ಏನಾಗುತ್ತೆ ನಮಗೆ ನಿಯರ್ ಬೈ ವ್ಯಾಲ್ಯೂ ಗೊತ್ತಾಗುತ್ತೆ ಏನು ಬರುತ್ತಂತ. ಸೊ 504ರಿಂದ ಡಿವೈಡ್ ಮಾಡಿದ್ರೆ 504 504. ಸೊ 9ರಲ್ಲಿ 4 ಕಳೆದ್ರೆ 5, ಮತ್ತೆ 9 ಇದು 4, ಮತ್ತೆ ಈ ಥರ 9 ಬಂತು. ಮತ್ತೆ 9ರಿಂದ ಗುಣಾಕಾರ ಮಾಡ್ರಿ. ಸೊ ಏನಾಗುತ್ತೆ 9 4 36 ಆಗುತ್ತೆ, 9 5 45 ಆಗುತ್ತೆ. ಸೊ 9ರಲ್ಲಿ 6 ಕಳೆದ್ರೆ 3, 5 3 ಹೋದ್ರೆ 5ರಲ್ಲಿ 3 ಹೋದ್ರೆ 2, ಮತ್ತೆ 9ರಲ್ಲಿ 5 ಹೋದ್ರೆ 4, ಮತ್ತೆ 9 ಆಸ್ ಇಟ್ ಇಸ್.
ಮತ್ತೆ ನೋಡ್ರಿ 8ರಿಂದ ತಗೊಳ್ರಿ, 8 4 32 ಮತ್ತೆ 8 5 40. ಸೊ ನಮ್ಗೇನಾಗುತ್ತೆ 7 0 2 ಉಳಿತು. ಸೊ ನಮಗೆ ರಿಮೈಂಡರ್ ಏನಾಗ್ತದೆ, ರಿಮೈಂಡರ್ 207 ಉಳಿತು. ಬಟ್ ನಮಗೆ ಭಾಗಲಬ್ಧ ಬೇಕಷ್ಟೇ, ಯಾಕಂದ್ರೆ 504 ನಿಯರ್ ಬೈ ವ್ಯಾಲ್ಯೂ ನಾವು ತಗೋಬೇಕಂತ ಹೇಳಿದ್ದೆ. 198 ಆಗುತ್ತೆ. 198 ಇಂದ ಗುಣಾಕಾರ ಮಾಡಿದರೆ ನಮಗೆ ನಿಯರ್ ಬೈ ವ್ಯಾಲ್ಯೂ ಸಿಗುತ್ತೆ. ಸೊ ಇದೇನಿದು ಭಾಗಲಬ್ಧ. ಸೊ ಡಿವಿಸ್ ಇದಂತ ಕ್ವಶಂಟ್, ಇದು ಕ್ವಶಂಟ್ ಇಂಗ್ಲೀಷಲ್ಲಿ ಕ್ವಶನ್ ಅಂತ ಕರಿತೀವಿ, ಇದು ಡಿವಿಸರ್ ಅದು. ಸೊ ಆದ್ದರಿಂದ ನಾವಿಲ್ಲಿ ಕೆ ಜಾಗದಾಗ ಏನು ತಗೋಬೇಕು, ಕೆ ಜಾಗದಾಗ 198 ಅಂತ ತಗೋಬೇಕು. ಬೇಕಿದ್ರೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 504 ಇಂಟು 198 ಮೈನಸ್ 2. ಸೊ ಎಕ್ಸ್ ಇಸ್ ಈಕ್ವಲ್ ಟು 504 ಇಂಟು 198 ಎಷ್ಟಾಗತ್ತೆ ನೋಡ್ರಿ. ಇಲ್ಲಿ ನಾವು 99,999 207 ಕಳೀರಿ. 99,999 207 ಮೈನಸ್ ಮಾಡಿದ್ರೆ ನಮಗೇನು ವ್ಯಾಲ್ಯೂ ಬರುತ್ತೆ, 2 ಇದು 9 ಇದು 7 ಇದು 99, ಅಂದರೆ 99,792 ಮೈನಸ್ 2. ಸೊ ಅದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ, 99,790 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಈ 6 7 8 ಮತ್ತು 9ರಿಂದ ಡಿವೈಡ್ ಮಾಡಿದ್ರೆ ನಮಗೆ 4 5 6 7 ಸಂಖ್ಯೆ ಭಾಗಲ 5 ಶೇಷ ಉಳಿತು ಅಂತ ಯಾವ ಸಂಖ್ಯೆ, 99,790 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಕಂಡುಹಿಡಬೇಕಾದ್ರೆ ನಾನು ಮಾಡಬೇಕು, ಅಜೂಮ್ ಅಲ್ಲಿ ತೊಗೋಬೇಕು. ಏನಂತ 99,990 ತೊಗೋಬೇಕು. ಅದರಲ್ಲಿ 504 ಅಂತ ಡಿವೈಡ್ ಮಾಡಿದ್ರೆ ನಮಗೆ ನಿಯರ್ ಬೈ ವ್ಯಾಲ್ಯೂ ಸಿಗುತ್ತೆ. ಆ ನಿಯರ್ ಬೈ ವ್ಯಾಲ್ಯೂನ ಏನು ಮಾಡಬೇಕು, ಈ -2 ಮಾಡಿಬಿಟ್ರೆ ನಮಗೆ ಆನ್ಸರ್ ಎಕ್ಸಾಕ್ಟ್ಲಿ ಬಂದ್ಬಿಡುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀರಿ. ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ಸೊ 5 ಬೆಲ್ಲು, ಫಸ್ಟ್ನೇದಾಗ ಏನಾಗಿದೆ ಅಂದರೆ 5 ಬೆಲ್ಲು ಅಟ್ ಎ ಟೈಮ್ 10 ಗಂಟೆಗೆ ರಿಂಗ್ ಆಗ್ತಾವಂತ. ಮತ್ತು ಅವು ಪ್ರತಿ ಏನಾಗುತ್ತಂತ ದೇ ಆಟ್ ಇಂಟರ್ವಲ್ಸ್ ಆಫ್ 12 ಸೆಕೆಂಡ್, ಅಂದರೆ ಒಂದು ಬಿಟ್ಟು ಒಂದು ಏನಾಗುತ್ತೆ ರಿಂಗ್ ಆಗೋಕೆ ಸ್ಟಾರ್ಟ್ ಆಗ್ತಂತ. 12 ಸೆಕೆಂಡ್ ಆದಮೇಲೆ 1 ಗಂಟೆ ರಿಂಗ್ ಆಗುತ್ತೆ. ಆಮೇಲೆ 18 ಸೆಕೆಂಡ್ ಆದಮೇಲೆ ಇನ್ನೊಂದು ಗಂಟೆ ರಿಂಗ್ ಆಗುತ್ತೆ. ಆಮೇಲೆ 24 ಸೆಕೆಂಡ್ ಆದಮೇಲೆ ಇನ್ನೊಂದು ರಿಂಗ್ ಆಗುತ್ತೆ. ಸೊ ಈ ಥರ ಒಂದಾದ್ಮೇಲೆ ಒಂದು ರಿಂಗ್ ಆಗೋ ಸ್ಟಾರ್ಟ್ ಆದರೆ ಅವು ಫಸ್ಟ್ ಸ್ಟಾರ್ಟಿಂಗ್ 10 ಗಂಟೆಗೆ ರಿಂಗ್ ಆಗೋ ಸ್ಟಾರ್ಟ್ ಆಗಿದ್ದು ಒಮ್ಮೆಲೆ ನೆಕ್ಸ್ಟ್ ಯಾವ ಟೈಮಿಗೆ ಅವು ಆಟ್ ಎ ಟೈಮಲ್ಲಿ ರಿಂಗ್ ಆಗ್ತಾವೆ ಅಂತ ಕಂಡುಹಿಡಬೇಕು ನಾವಲ್ಲಿ. ಸೊ ಈ ಥರ ಕೇಳೋದಾಗ ನಾವೇನು ಮಾಡಬೇಕು, ಅವುಗಳದ್ದು ಎಲ್ ಸಿ ಎಮ್ನ ಕಂಡುಹಿಡಬೇಕು. ಯಾವುದಾದ್ರು ಎಲ್ ಸಿ ಎಮ್ ಆಫ್ 12 18 24 36 ಮತ್ತು 45. ಸೊ ಇವುಗಳದ್ದು ಎಲ್ ಸಿ ಎಮ್ ಕಂಡುಹಿಡಬೇಕು. ಸೊ ಇವುಗಳದ್ದು ಎಲ್ ಸಿ ಎಮ್ ಕಂಡುಹಿಡಬೇಕು ಅಂದರೆ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿರಿ. ಸೊ 12 ಹೆಂಗೆ ಬರಿಬೋದು, ಸೊ 2 ಕ್ಯೂಬ್ ಅಲ್ಲ 2 ಸ್ಕ್ವೇರ್ ಇಂಟು, ಸೊ 2 ಇಂಟು 2 2 ಇಂಟು 2 ಇಂಟು 3 4 3 12 ಆಗುತ್ತೆ. ಅದೇ ಥರ 18 ಅಂದರೆ ಏನು 9 ಅಲ್ಲ ಸಾರಿ 6 3 18 ಆಗುತ್ತೆ, ಕರೆಕ್ಟ್ ಅಲ್ಲ. 6 3 18 ಅಂದರೆ 9 2 18 ಅಂದರೆ 3 ಇಂಟು 3 ಇಂಟು 2. ಅದೇ ಥರ 24 6 4 24 6 4 24 ಅಂದರೆ 8 3 24 ಅಂತ, ಅಂದರೆ 2ನ್ನು 3 ಸಲ ಗುಣಾಕಾರ ಮಾಡಿರಿ ಮತ್ತು 3 ಆ್ಯಸ್ ಇಟ್ ಈಸ್. ಅದೇ ಥರ 36 6 36 ಅಂದರೆ 6 36 ಅಂದರೆ 12 3 36. ಸೊ 4 3 12 ಮತ್ತು 12 3 36 ಅಂದರೆ 9 4 36 ಆಗುತ್ತೆ. ಮತ್ತು 2 ಇಂಟು 2 ಇಂಟು 3 ಇಂಟು 3. ಸೊ ನೆಕ್ಸ್ಟ್ ಅದೇ ಥರನೇ 45 ಅಂದರೆ 9 5 45 9 5 45. ಸೊ ನಾವು ಇದನ್ನು ಹೆಂಗೆ ಬರಿಬೋದು, 2 ಸ್ಕ್ವೇರ್ ಇಂಟು 3 ಬರಿಬೋದು. ಇದನ್ನು 3 ಸ್ಕ್ವೇರ್ ಇಂಟು 2. ಸೊ ಅದನ್ನು 2 ಕ್ಯೂಬ್ ಇಂಟು 3. ಸೊ ಅದೇ ಥರ ಇದನ್ನು ಹೆಂಗೆ ಬರಿಬೋದು, 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಮತ್ತು ಇದು 3 ಸ್ಕ್ವೇರ್ ಇಂಟು 5 ಅಂತ, ಕರೆಕ್ಟಲ್ಲ. ಸೊ ಆದ್ದರಿಂದ ನಮಗೆ ಎಲ್ ಸಿ ಎಮ್ ವ್ಯಾಲ್ಯೂ ಏನು ಬರುತ್ತೆ, ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಏನು ಬರುತ್ತೆ, ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ ಇಲ್ಲಿ. ಸೊ ನೋಡಿರಿ ಪವರಲ್ಲಿ ಯಾವ್ದು ಜಾಸ್ತಿ ಐತಿ, 2 ಕ್ಯೂಬ್ ಜಾಸ್ತಿ ಐತಿ, 2 ಕ್ಯೂಬ್ ಇಂಟು 3 ಪವರಲ್ಲಿ ಯಾವ್ದು ಜಾಸ್ತಿ ಐತಿ, 3 ಸ್ಕ್ವೇರ್ ಅದೇ ಥರ 5. ಸೊ ಆದ್ದರಿಂದ ಏನೇನು ಉಳಿತು ನಮಗೆ 8 8 9 72 72 ಇಂಟು 5 72 ಇಂಟು 5 ಎಷ್ಟಾಗುತ್ತೆ, 360 ಸೆಕೆಂಡ್ ಆಗುತ್ತೆ, 360 ಸೆಕೆಂಡ್. ಬಟ್ ನಮಗೇನು ಬೇಕು ಇಲ್ಲಿ ಮಿನಿಟಲ್ಲಿ ಬೇಕು, ಯಾಕಂದರೆ ಮಿನಿಟಲ್ಲಿ ಕೊಟ್ಟಿದ್ದಾನೆ. ಸೊ ಆದ್ದರಿಂದ 1 ಮಿನಿಟಿಗೆ 60 ಸೆಕೆಂಡ್ ಆದರೆ ನಾವು 360 ಸೆಕೆಂಡಿಗೆ ಎಷ್ಟು ಮಿನಿಟ್ ಆಗುತ್ತೆ ಕಂಡುಹಿಡಬೇಕು. ಸೊ ಆದ್ದರಿಂದ 360 ಸೆಕೆಂಡ್ ಡಿವೈಡ್ ಬೈ 60 ಸೆಕೆಂಡ್. ಸೊ ಇದೇನಾಗುತ್ತೆ 60 ಸೆಕೆಂಡ್ ಇದು ಕೊಟ್ಟು 6 ಮಿನಿಟ್ ಆಗುತ್ತೆ. ಸೊ ಅಂದರೆ ಆಫ್ಟರ್ 6 ಮಿನಿಟ್ ಆದಮೇಲೆ ಏನಾಗ್ತಾವೆ ಅವು ಆಟ್ ಎ ಟೈಮ್ಗೆ ರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಆದ್ದರಿಂದ ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು ಟೈಮಿಂಗು 10 ಇತ್ತು. ಸೊ ಈಗ 6 ನಿಮಿಷ ಆದಮೇಲೆ ಹೊಡ್ಕೊತಾವೆ ಅಂದರೆ ಸೊ 10 ಗಂಟೆ 6 ನಿಮಿಷಕ್ಕೆ ಅವೇನಾಗ್ತವೆ ಆಟ್ ಎ ಟೈಮ್ಗೆ ರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಯಾವ್ದು ಆನ್ಸರ್, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೀವು ಈ ಥರ ಪ್ರೈಮ್ ಫ್ಯಾಕ್ಟರಿಂದ ಮಾಡ್ಬೋದು, ಇಲ್ಲಾಂತಂದ್ರೆ ನೀವು ಫ್ಯಾಕ್ಟರೈಸೇಷನ್ ಮೆಥಡಿಂದ ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ಥರನೇ 6ನೇ ಪ್ರಾಬ್ಲಮ್.
ಸ್ವಪ್ನಿಲು, ಆಕಾಶ್ ಮತ್ತೆ ವಿನಯ್ ಅಂತ ಒಂದೇನ್ ಮಾಡ್ತಾರೆ, ಒಂದು ಸರ್ಕ್ಯುಲರ್ ಒಂದು ಇದೆ ಸ್ಟೇಡಿಯಂ ಇದೆ, ಅದರಿಂದ ಏನ್ ಮಾಡ್ತಾರೆ ಅವರು ರೌಂಡ್ ಆಗಿ ತಿರುಗ್ತಾರಂತ. ಅದರಲ್ಲಿ ಯಾರು ಸ್ವಪ್ನಿಲ್ ಅಂತ ಒಬ್ಬವನು ಏನು ಎಷ್ಟು ಟೈಮ್ ತೊಗೊಂತಾನ, 36 ಸೆಕೆಂಡ್ಸ್ ತೊಗೊಂತಾನಂತ. ಮತ್ತೆ ಇನ್ನೊಬ್ಬವನು ಯಾರು ಆಕಾಶ್ ಅಂತನವನು 48 ಸೆಕೆಂಡ್ಸ್ ತೊಗೊಂತಾನಂತ. ಮತ್ತೆ ವಿನಯ್ ಅಮ್ಮನು 42 ಸೆಕೆಂಡ್ಸ್ ತೊಗೊಂತಾನಂತ ಒಂದು ರೌಂಡ್ ಕಂಪ್ಲೀಟ್ ಮಾಡೋಕ್ಕೆ. ಅವ್ರು ಆಟ್ ಎ ಟೈಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದು ಮೀಟ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಂತಾರೆ ಕಂಡುಹಿಡ್ಬೇಕು ಇಲ್ಲಿ ನಾವು. ಸೊ ಈ ಥರ ಕೊಟ್ಟಾಗೂ ಸೇಮ್ ಅದೇ ಥರ ನಾವೇನು ಮಾಡ್ಬೇಕು ಇಲ್ಲಿ, ಅವುಗಳದ್ದು ಫ್ಯಾಕ್ಟ್ರೇಷನ್ ಮಾಡ್ಬೇಕಿಲ್ಲಿ. ಸೊ 36 ನಾವು ಹೆಂಗೆ ಬರಿಬೋದು, 9 4 36 ಅಂತ ಹೇಳಿದ್ದೆ, ಅಂದರೆ 3 ಸ್ಕ್ವೇರ್ ಇಂಟು 2 ಸ್ಕ್ವೇರ್, ಕರೆಕ್ಟ್ ಅಲ್ಲ. ಅದೇ ಥರ 48, ಸೊ 6 8 48, ಅಂದರೆ 2 ಪವರ್ 4 ಇಂಟು 6 ಇಂಟು 48, 2 ಪವರ್ 4 ಇಂಟು 3 ಅಂತ, ಅಂದರೆ 16 3 48 ಆಗುತ್ತೆ. ಸೊ ಇದನ್ನು 2 ಪವರ್ 4 ಇದು ಆ್ಯಕ್ಚುಲಿ 2 ಪವರ್ 4 ಇಂಟು 3. ಅದೇ ಥರ 42 ಅಂದರೆ ಏನಾಗುತ್ತೆ, 7 42, 7 42 ಅಂದರೆ 7 ಇಂಟು 3 ಇಂಟು 2. ಸೊ ಆದ್ದರಿಂದ ನಮಗೆ ಎಲ್ ಸಿ ಎಮ್ ವ್ಯಾಲ್ಯೂ ಏನು ಬರುತ್ತೆ, ಎಲ್ ಸಿ ಎಮ್, ಸೊ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು, ಸೊ ಎದ್ರದ್ದು 36 48 ಮತ್ತು 42. ಸೊ ಇಲ್ಲೇನು ಬಂತು ನೋಡ್ರಿ, ಅತಿ 2 ನಾವು ಕಂಪೇರ್ ಮಾಡಿದ್ರೆ ಅತಿ ಹೈಯೆಸ್ಟ್ ಪವರ್ ಏನೈತಿ 244 ಐತಿ. ಅದೇ ಥರ 3 ಕಂಪೇರ್ ಮಾಡಿದ್ರೆ 3 ಸ್ಕ್ವೇರ್ ಐತಿ. ಅದೇ ಥರ 7. ಸೊ ನಮಗೆ ಇದು 16 ಇಂಟು 9 ಇಂಟು 7, ಸೊ 16 ಮೊದಲೇ 144 ಆಗುತ್ತೆ, ಕರೆಕ್ಟಲ್ಲ. 144 ಇಂಟು 7, ಸೊ ಇಸ್ ಈಕ್ವಲ್ ಟು 14 7 98, ಮತ್ತು ಇದು 14 7 28, 98 ಅಂದರೆ 2 ಕೂಡಿಸಿದ್ರೆ 100 ಮತ್ತು 8, ಅಂದರೆ 1008 ಸೆಕೆಂಡ್ ಆದಮೇಲೆ ಮತ್ತೇನು ಮಾಡ್ತಾರೆ ಅವರು, ಆಟ್ ಎ ಟೈಮ್ ಒಂದೇ ಪಾಯಿಂಟ್ಗೆ ಸೇರ್ತಾರೆ ಅವರು. ಒಂದು ಪಾಯಿಂಟ್ ಅಂದರೆ 1008 ಸೆಕೆಂಡ್ಗಳು ಆದಮೇಲೆ ಅವ್ರು ಏನು ಮಾಡ್ತಾರೆ, ಮೂವರು ಆಟ್ ಎ ಟೈಮ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ಸೇರ್ತಾರಂತ. ಸೊ ಇದು ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ 7ನೇ ಪ್ರಾಬ್ಲಮ್ ನೋಡ್ರಿ, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 216 248 ಆ್ಯಂಡ್ 312 ಅಂತ. ಸೊ ನಮಗೆ ಗ್ರೇಟೆಸ್ಟ್ ನಂಬರ್ ಕೇಳಿದಾರೆ. ಗ್ರೇಟೆಸ್ಟ್ ನಂಬರ್ ಅಂದ್ರೆ ಅರ್ಥ ಏನು, ನಮಗೆ ಕಾಮನ್ ಆಗಿ ಏನಾಗುತ್ತೆ, ಹೆಚ್ ಸಿ ಎಫ್ ಅಂತ ಅರ್ಥ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಸೊ ಅತಿ ದೊಡ್ಡ ಸಂಖ್ಯೆ ನಾವು ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿದರೆ ನಮಗೆ ರಿಮೈಂಡರ್ ಸೇಮ್ ಬರುತ್ತಂತ. ಅಂದರೆ ನೋಡ್ರಿ, ಈ ಎನ್ ಅಂತ ಒಂದು ಸಂಖ್ಯೆನ ನಾವು 216 ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನು ಬರುತ್ತೆ ಕಂಡುಹಿಡಬೇಕು. ಅದೇ ಥರ ಸೇಮ್ ರಿಮೈಂಡರ್ ಬರುತ್ತಂತ. ಮತ್ತು ಸೇಮ್ ಅದೇ ಸಂಖ್ಯೆನ ನಾವು 248 ಡಿವೈಡ್ ಮಾಡಿದರೆ ನಮ್ಗೆ ಏನಾಗುತ್ತೆ, ರಿಮೈಂಡರ್ ಸೇಮ್ ಬರುತ್ತೆ. ಅಂದರೆ ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ವಿಚ್ ಡಿವೈಡ್ಸ್, ಸಾರಿ. ಸೊ ನಮಗೇನಂದರೆ ಉಲ್ಟಾ ನಾ ಹೇಳಾಗುತ್ತೆ ನೋಡ್ರಿ, ಇಲ್ಲೇ ಈ 216 ಅಂತ ಒಂದು ಸಂಖ್ಯೆನ ನಾವು ಒಂದು ಎನ್ ಅಂತ ಸಂಖ್ಯೆಯಿಂದ ಡಿವೈಡ್ ಮಾಡಿದರೆ ನಮ್ಗೆ ರಿಮೈಂಡರ್ ಬರುತ್ತಂತ, ಏನೋ ಒಂದು ಸಮಥಿಂಗ್ ರಿಮೈಂಡರ್ ಬರುತ್ತೆ. ಅದೇ ಥರನೇ ಸೇಮ್ 248 ಒಂದು ಸಂಖ್ಯೆ ಎನ್ ಅಂತ ಸಂಖ್ಯೆಯಿಂದ ಡಿವೈಡ್ ಮಾಡಿದರೆ ನಮಗೆ ರಿಮೈಂಡರ್ ಬರುತ್ತೆ. ಅದೇ ಥರ 312 ಒಂದು ಸಂಖ್ಯೆ ಎನ್ನಿಂದ ಡಿವೈಡ್ ಮಾಡಿದರೆ ನಮಗೆ ರಿಮೈಂಡರ್ ಬರುತ್ತಂತ. ಸೊ ಅಂಥ ಯಾವ ಸಂಖ್ಯೆ ಇವು 3 ಸಂಖ್ಯೆಗಳನ್ನು ಡಿವೈಡ್ ಮಾಡ್ತಾವೆ ಅಂತ ಕಂಡುಹಿಡಿದು ಅಂತ ಕೇಳಿದಾರಲ್ಲ. ಸೊ ನಾವೇನು ಮಾಡಬೇಕು, ಅವುಗಳದ್ದು ಎಲ್ ಸಿ ಎಮ್ ಹೆಚ್ ಸಿ ಎಫ್ನ ಕಂಡುಹಿಡಬೇಕು. ಇಲ್ಲಿ ಹೆಚ್ ಸಿ ಎಫ್ ಕಂಡುಹಿಡಬೇಕು ಅಂದ್ರೆ ನಾವೇನು ಮಾಡಬೇಕು, ಹೆಚ್ ಸಿ ಎಫ್ ಆಫ್ 216 248 ಮತ್ತು 312 ಅಂತ. ಸೊ ಈ ಥರ ಕೊಟ್ಟಾಗ ಹಿಂಗೆ ಮಾಡಿದ್ರೆ ನಾವೇನು ಮಾಡಬೇಕು, ಅವುಗಳದ್ದು ಡಿಫ್ರೆನ್ಸ್ ವ್ಯಾಲ್ಯೂ ನೋಡ್ರಿ ಇಲ್ಲಿ. ಸೊ 216 ಮತ್ತು 248 ಮತ್ತು 312 ಮತ್ತು 248 ಡಿಫ್ರೆನ್ಸ್ ವ್ಯಾಲ್ಯೂ ನೋಡ್ರಿ. ಸೊ 248 216 ತೆಗಿ, 8ರಲ್ಲಿ 6 ತೆಗೆದ್ರೆ 2, ಮತ್ತು 4ರಲ್ಲಿ 1 ತೆಗೆದ್ರೆ 3, 32 ಬಂತು. ಅದೇ ಥರ 12ರಲ್ಲಿ 8 ತೆಗೆದ್ರೆ 4, ಮತ್ತು 10ರಲ್ಲಿ 4 ತೆಗೆದ್ರೆ 64, ಕರೆಕ್ಟ್ ಅಲ್ಲ. ಆದ್ದರಿಂದ 32 ಮತ್ತು 62 ಆಯ್ತು, 64 ಆಯ್ತು. 32 64 ಕರೆಕ್ಟ್ ಅಲ್ಲ. ಇವೆರಡರದ್ದು ನಮಗೆ ಹೆಚ್ ಸಿ ಎಫ್ ಏನಾಗುತ್ತೆ, ಹೆಚ್ ಸಿ ಎಫ್ ವ್ಯಾಲ್ಯೂ ಏನಾಗುತ್ತೆ, ನಮಗೆ 32 ಬರುತ್ತೆ. ಸೊ ಆದ್ದರಿಂದ ಆ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ 32ರಿಂದ ಈ 3 ಸಂಖ್ಯೆಗಳು ಡಿವೈಡ್ ಮಾಡಿದ್ರೆ ರಿಮೈಂಡರ್ ಎಲ್ಲ ಕಡೆ ಕಾಮನ್ ಆಗಿ ಸೇಮ್ ಬರುತ್ತೆ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಹೆಚ್ ಸಿ ಎಫ್ ಆಫ್ 30.62. ಸೊ ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಹೆಚ್ ಸಿ ಎಫ್ನ ಕಂಡುಹಿಡಿತು ಅಂದರೆ ಕಂಡುಹಿಡ್ಬೋದು. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ನೋಡ್ರಿ, ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ವಿಚ್ ವೆನ್ 156 181 ಆ್ಯಂಡ್ 331 ಆರ್ ಡಿವೈಡೆಡ್ ದ ರಿಮೈಂಡರ್ 6 ಇನ್ ಈಚ್ ಕೇಸ್ ಅಂತ. ಸೊ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 156 181 ಮತ್ತು 331ಗಳನ್ನು ಭಾಗಿಸಿದಾಗ, ಅಂದರೆ ಒಂದು ಸಂಖ್ಯೆ ಅಂತ ಸೇಮ್ ಅದೇ ಥರನೇ ಇರುವಂಥದ್ದು. 156 ಒಂದು ಎನ್ ಅಂತ ಸಂಖ್ಯೆ ತೊಗೊಂಡಿಂದ ಭಾಗಿಸಿದರೆ ನಮ್ಗೆ 6 ರಿಮೈಂಡರ್ ಬರುತ್ತಂತ. ಅದೇ ಥರ ಸೇಮ್ 181 ಒಂದು ಸಂಖ್ಯೆನ ನಾವು ಎನ್ನಿಂದ ಒಂದು ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ 6 ಬರುತ್ತಂತ. ಮತ್ತು ಅದೇ ಥರನೇ 331 ಅಂತ ಒಂದು ಎನ್ ಅಂತ ಸಂಖ್ಯೆಯಿಂದ ತೊಗೊಂಡು ನಾವು ಡಿವೈಡ್ ಮಾಡಿದಾಗ ನಮ್ಗೆ 6 ಅಂತ ರಿಮೈಂಡರ್ ಬರುತ್ತಂತ. ಸೊ ಅಂತ ಯಾವ ಸಂಖ್ಯೆಯಿಂದ ನಾವು ಡಿವೈಡ್ ಮಾಡಿದ್ರೆ ನಮ್ಗೆ ಎಲ್ಲ ಕಡೆ ರಿಮೈಂಡರ್ ಸೇಮ್ ಬರುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ಸೇಮ್ ಎಕ್ಸಾಕ್ಟ್ಲಿ ಅದೇ ಥರನೇ ಇರುವಂಥದ್ದು. ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲು
ಈ 156ರಲ್ಲಿ ಈ 6 ಮೈನಸ್ ಮಾಡ್ರಿ. ಸೊ 156ರಲ್ಲಿ 6 ಮೈನಸ್ ಮಾಡಿದ್ರೆ ಬರುತ್ತೆ 150 ಬರುತ್ತೆ. ಅದೇ ಥರ ಈ 181ರಲ್ಲಿ 6 ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ 175 ಸಿಗುತ್ತೆ. ಅದೇ ಥರ 331ರಲ್ಲಿ 6 ಮೈನಸ್ ಮಾಡ್ರಿ ನಮಗೇನು ಸಿಗುತ್ತೆ 325 ಸಿಗುತ್ತೆ. ಕರೆಕ್ಟಲ್ಲ? ಸೊ ಇವು ಮೂರದ್ದು ಏನು ಮಾಡ್ರಿ ನಾವು HCF ಕಂಡುಹಿಡಬೇಕಿಲ್ಲ, HCF ಕಂಡುಹಿಡಬೇಕು. ಸೊ ಆದ್ದರಿಂದ ನೋಡ್ರಿ 150ರದ್ದು ಪ್ರೈಮ್ ಫ್ಯಾಕ್ಟರೇಷನ್ಸ್ ಬರ್ರಿ ಏನಾಗುತ್ತೆ 53ಲೆ 75 ಆಗುತ್ತೆ. ಸಾರಿ 53ಲೆ 150 ಆಗುತ್ತೆ. 53 ಅಂದರೆ 25 ಇಂಟು, ಸೊ ಇದನ್ನು ಹೆಂಗೆ ಬರ್ರಿ ಅಂದರೆ 5 ಸ್ಕ್ವೇರ್ 25. ಸೊ 2 52ಲೆ ಇದು 25 50 50 ಇಂಟು 3. ಅದೇ ಥರ 175 ಅಂದರೆ 25 7 175 ಬರುತ್ತೆ. 25 7 175 ಅಂದರೆ 5 ಸ್ಕ್ವೇರ್ ಇಂಟು 7. ಅದೇ ಥರ 325 ಅಂದರೆ 5 6ಲೆ 30. 325ನ ಡಿವೈಡ್ ಮಾಡಿರಿ 5 6ಲೆ 30 5 5 25 13 5 ಅಂದರೆ 5 ಸ್ಕ್ವೇರ್ ಇಂಟು 13. ಸೊ 25 ಇಂಟು 13 ಮಾಡಿದ್ರೆ ಏನಾಗುತ್ತೆ ನಮಗೆ ಇದು 325 ಬರುತ್ತೆ. ಸೊ ಆದ್ದರಿಂದ ನಮಗೆ HCF ವ್ಯಾಲ್ಯೂ ಏನು ಬರುತ್ತೆ ನೋಡ್ರಿ, HCF ಇಸ್ ಈಕ್ವಲ್ ಟು, ಸೊ ನಾವು ಎಲ್ಲ ಕಡೆ ಕಾಮನ್ ಟರ್ಮ್ ಏನಿದೆ 5 ಸ್ಕ್ವೇರ್ ಐತೆ, 5 ಸ್ಕ್ವೇರ್ ಇಂಟು, ಸೊ ಮತ್ತೆ ನೆಕ್ಸ್ಟ್ ಟರ್ಮ್ ಯಾವುದೈತಿ ಯಾವುದಿಲ್ಲ ಅಂದರೆ ನಮ್ಗೆ 5 ಸ್ಕ್ವೇರ್ ಅಷ್ಟೇ ಬರುತ್ತೆ. 5 ಸ್ಕ್ವೇರ್ ಅಂದರೆ ಆನ್ಸರ್ ಏನು 25. ಸೊ HCF ವ್ಯಾಲ್ಯೂ ಏನಾಗುತ್ತೆ ನಮಗೆ 25 ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ? ಸೊ ನೀವು ಈ ಥರ ಮಾಡ್ಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ 156 181 ಮತ್ತು 331 HCF ಕಂಡಿಡಿದು ಕೂಡ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ 9th ಪ್ರಾಬ್ಲಮ್ ನೋಡ್ರಿ. ದ ಗ್ರೇಟೆಸ್ಟ್ ನಂಬರ್ ದ್ಯಾಟ್ ಆನ್ ಡಿವೈಡಿಂಗ್ 2675 ಆ್ಯಂಡ್ 2320 ಲೀವ್ಸ್ ದ ರಿಮೈಂಡರ್ 5 and 6 ರೆಸ್ಪೆಕ್ಟಿವ್ ಅಂತ. ಸೇಮ್ ಈಗ 2675 ಒಂದು ಸಂಖ್ಯೆನ ನಾವು ಡಿವೈಡ್ ಮಾಡಿದರೆ ನಮಗೇನಾಗುತ್ತೆ ರಿಮೈಂಡರ್ ಇಲ್ಲಿ 5 ಬರುತ್ತಂತ. ಅದೇ ಥರ 2320 ಅಂತ ಒಂದು ಸಂಖ್ಯೆನ ನಾವು ಎನ್ನಿಂದ ಡಿವೈಡ್ ಮಾಡಿದರೆ ನಮಗೆ ರಿಮೈಂಡರ್ ಎಷ್ಟು ಬರುತ್ತೆ 6 ಬರುತ್ತಂತ. ಸೊ ಅಂತ ಯಾವ ಸಂಖ್ಯೆ ನಮಗೆ ಡಿವೈಡ್ ಮಾಡೋದು ಕಂಡುಹಿಡ್ರಿ ಅಂತ ಕೇಳಿದಾರಲ್ಲಿ. ಸೊ ನಾವು ಕಂಡುಹಿಡಬೇಕು, ನಾವೇನು ಮಾಡಬೇಕು, ಫಸ್ಟ್ನೇದಾಗಿ ನಾನು ನಿಮಗೆ ಹೇಳಿದ್ದೆ ಈ 2675ರಲ್ಲಿ 5 ಮೈನಸ್ ಮಾಡಿರಿ. 2675ರಲ್ಲಿ 5 ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ 2670 ಸಿಗುತ್ತೆ. 2670. ಅದೇ ಥರ ಸೊ ನೆಕ್ಸ್ಟ್ 2320ರಲ್ಲಿ 6 ಮೈನಸ್ ಮಾಡಿದ್ರೆ 2314 ಸಿಗುತ್ತೆ. ಸೊ ಇವೆರಡರದ್ದು ನಾವೇನು ಮಾಡಬೇಕು HCFನ ಕಂಡುಹಿಡಬೇಕು. ಸೊ HCFನ ಕಂಡುಹಿಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಅವು ಎರಡು ಒಂದೇ ಮಗ್ಗಿಯಲ್ಲಿ ಬರುವಂಥದ್ದು ಯಾವ ಸಂಖ್ಯೆ ಅಂತ ನೋಡ್ಬೇಕಿಲ್ಲ. ಸೊ ನೋಡ್ರಿ, ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ಬೇಕಂದ್ರೆ, ಸೊ 2670 ಇದು ಯಾವ್ಯಾವ ಸಂಖ್ಯೆ ಅದು ಮಲ್ಟಿಪ್ಲೈ ಐತಿ ನೋಡಬೇಕು. ಅದೇ ಥರ 2310 ಇದು ಯಾವ್ಯಾವ ಸಂಖ್ಯೆ ಅದು ಮಲ್ಟಿಪ್ಲೈ ಐತಿ ನೋಡಬೇಕು. ಸೊ ನೋಡ್ರಿ ಇಲ್ಲಿ, ಸೊ ಫಸ್ಟ್ನೇದಾಗಿ ನಾವು 5ರಿಂದ ಮಾಡ್ರಿ. 5ರಿಂದ ಅಂದರೆ 5 3 15 5 5 25. ಸೊ 5ರಿಂದ ನೋಡಿದರೆ 5 5 25 ಆಗುತ್ತೆ. 5 25 17 ಆಯಿತು. ಮತ್ತು 5 3 15 ಕರೆಕ್ಟಲ್ಲ? ಸೊ 5 4 20 ಎಷ್ಟಾಯಿತು. ಮತ್ತು ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡಿರಿ, ಸಪ್ರೇಟಾಗಿ ನಾವು ಈ ಥರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮತ್ತೆ ಅಲ್ಲಿಂದ ಆಗುತ್ತೆ 2670. ಇದನ್ನು ಈ ಥರ ಫ್ಯಾಕ್ಟರೇಷನ್ ಮೆಥಡ್ ಮಾಡಿರಿ. ಸೊ 2 1 2 3 2 3 2 5 ಮತ್ತು 5ರಿಂದ 5 2 10 5 6 30 5 35. ಮತ್ತು ಯಾವ ಮಗ್ಗಿಯಿಂದ ಬರುತ್ತೆ ಮತ್ತು 2ರಿಂದ ಬರಲ್ಲ. 3 8 24 3 9 3ರಿಂದ ಮತ್ತು 3 8 24 3 9 27. ಸೊ ಇಷ್ಟಾಯಿತು 89. ಸೊ 8 9 ಕೂಡಿಸಿದ್ರೆ 17 ಆಗುತ್ತೆ. 17 ಇಷ್ಟಾಯಿತು. ಇಷ್ಟು ಬರೀರಿ. ಮತ್ತು ನೆಕ್ಸ್ಟ್ ಈ ಥರನೇ 2 3 1 4. ನೆಕ್ಸ್ಟ್ ನೋಡಿರಿ, ಸೊ 2ರಿಂದ ಏನಾಗುತ್ತೆ 2 1 2 10 2 14. ಮತ್ತು 3ರಿಂದ ಆಗುತ್ತಾ 2 ಸೊ 9 5 8 9 9 5 14 ಆಗುತ್ತೆ. 2ರಿಂದ 3ರಿಂದ ಆಗಲ್ಲ. 7ರಿಂದ ನೋಡಿದರೆ 7 1 7 7 1 45 45 ಅಂದರೆ 7 6 42 37 ಆಗುತ್ತೆ. 7ರಿಂದ ಬರಲ್ಲ. 2 3 1 4. ಸೊ ಇದು 2ರಿಂದ ಆಗಕ್ಕೆ ಸಾಧ್ಯ ಇಲ್ಲ, ಅಲ್ಲ 2ರಿಂದ ಆಗತ್ತೆ. ಮತ್ತು ಬೇರೆದು ನೋಡ್ರಿ, ಒಂದು ನಿಮಿಷ. 13ರಿಂದ ನೋಡ್ರಿ ಡೈರೆಕ್ಟಾಗಿ ಆಗತ್ತಾ. ಸೊ 2 3 1 4. 13ರಿಂದ ನೋಡಿದರೆ 13 1 13 13 1 13 ಎಷ್ಟಾಯಿತು 10 ಉಳಿತು. 101 101 ಅಂದರೆ 13 91
13 90 101 91 ಸೊ 014 ಅಂದರೆ 13 × 104 ಅಂದರೆ 13 × 128 ಆಗುತ್ತೆ. ಅದೇ ಥರ ನಮಗೆ ಈ ಕಡೆ ಸೈಡು 128 ಬಂದಿರಬೇಕಂದ್ರೆ ಆನ್ಸರ್ ರೈಟ್ ಆಗುತ್ತೆ. ಸೊ ನಾವು ಇದನ್ನು 2670ನ ಈ 2670ನ ನಾವು ನೋಡ್ರಿ ಬೇರೆ ಮಗ್ಗಿಂದ 17ರಿಂದ ಡಿವೈಡ್ ಮಾಡಿರಿ 17 17 ಒಂದಲೇ 17 ಸೊ ಎಷ್ಟಾಗುತ್ತೆ 9 97 ಆಯಿತು. 17 85 17 17 85 ಅಂದರೆ 2 120 ಆಗುತ್ತೆ. 17ರಿಂದ ಆಗಲ್ಲ. 15ರಿಂದ ನೋಡ್ರಿ 15ರಿಂದ 15 ಒಂದಲೇ 15 26ರಲ್ಲಿ 15 ಕಳೆದ್ರೆ 1 1 7 13 7 105 105 ಸೊ ಓಕೆ 105 2 120 13 8 120 ಅಂದರೆ ನಮಗೇನಾಗುತ್ತಂದರೆ 2670 ಮತ್ತು 2314 ಏನಾಗುತ್ತೆ 13 ಅಂದರೆ 128 ಮಲ್ಟಿಪ್ಲೈಂದ ಆಗುತ್ತೆ. ಇದನ್ನು ಬೇಕಿದ್ರೆ ಇದನ್ನು ನೀಟಾಗಿ ಬರೆದ್ಬಿಡ್ತೀನಿ ನೋಡ್ರಿ. 2314 ಎಂಬುದು 17 × 178ರಿಂದ ಆಗುತ್ತೆ. ಕರೆಕ್ಟ್ ಅಲ್ಲ? 13 ಸಾರಿ ಇದು 13 ಇದು 13 × 174 ಮತ್ತು ಅದೇ ಥರನೇ 2670 ಎಂಬುದು 15 × 128 ಅಂತ. ಸೊ ಆದ್ದರಿಂದ ನಮಗೆ ಕಾಮನ್ ಮಲ್ಟಿಪಲ್ ತೊಗೊಂಡ್ರೆ ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಏನಾಗುತ್ತೆ HCF ವ್ಯಾಲ್ಯೂ HCF = 178 ಆಗುತ್ತೆ. ಸೊ HCF ವ್ಯಾಲ್ಯೂ ಏನಾಗುತ್ತೆ 178. ಸೊ ಆದ್ದರಿಂದ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು 178ಅನ್ನು ಇಲ್ಲಿ ಅದರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನಾಗುತ್ತೆ ಇಲ್ಲಿ 5 ಏನಾಗುತ್ತೆ ರಿಮೈಂಡರ್ ಬರುತ್ತೆ. ಸೊ ನೆಕ್ಸ್ಟ್ ಅದೇ ಥರನೇ ವೆನ್ 2388 4309 and 8151 are divided by a certain 3-digit number, the remainder in each case is same. The remainder ಏನಂತ ಅಂದರೆ ಒಂದು ಸಂಖ್ಯೆಯಿಂದ ನಾವು ಈ 2388 ಅಂತ ಒಂದು ಎನ್ ಅಂತ ಸಂಖ್ಯೆ ತೊಗೊಂಡು ಅದನ್ನು ಡಿವೈಡ್ ಮಾಡಿದ್ರೆ ನಮ್ಗೆ ರಿಮೈಂಡರ್ ಏನು ಬರುತ್ತೆ ಸೇಮ್ ಬರುತ್ತೆ ಅಂತ ಸೇಮ್ ರಿಮೈಂಡರ್ ಆರ್ ಅಂತ ಅಂದ್ಕೊಳ್ರಿ. ಅದೇ ಥರ 4309 ಕೂಡ ಒಂದು ಎನ್ ಅಂತ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ ಸೇಮ್ ಬರುತ್ತೆ. ಅದೇ ಥರ 8151 ಡಿವೈಡ್ ಮಾಡಿದರೆ ಎನ್ ಅಂತ ಒಂದು ಸಂಖ್ಯೆ ತೊಗೊಂಡು ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ ಏನು ಬರುತ್ತೆ ಸೇಮ್ ಬರುತ್ತೆ ಅಂತ. ಸೊ ಅಂತ ಯಾವ ಸಂಖ್ಯೆ ಅದು 3 ಡಿಜಿಟ್ ನಂಬರ್ ಕಂಡುಹಿಡ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಾವು 3 ಡಿಜಿಟ್ ಸಂಖ್ಯೆ ಕಂಡುಹಿಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಮಾಡಬೇಕು ಈ 2388 ಮತ್ತು 4309 ಮತ್ತು 8151 ಸೊ ಇವುಗಳದ್ದು ನಾವು ಮಾಡಬೇಕು HCF ಕಂಡುಹಿಡ್ಬೇಕಿಲ್ಲ. HCF ಕಂಡುಹಿಡ್ಬೇಕು ನಾವು ಮಾಡಬೇಕಿಲ್ಲ ಇವು 3 ಸಂಖ್ಯೆದ ಡಿಫ್ರೆನ್ಸ್ನ ಕಂಡುಹಿಡ್ರಿ. ಸೊ 4309ಅಲ್ಲಿ 2388 ಮೈನಸ್ ಮಾಡಿರಿ ಎಷ್ಟಾಗುತ್ತೆ 9ರಲ್ಲಿ 8 ಕಳೆದ್ರೆ 1 ಮತ್ತು 10ರಲ್ಲಿ 8 ಕಳೆದ್ರೆ 2 ಮತ್ತು ಇದು 1 2 ಮತ್ತು 3ರಲ್ಲಿ 3 ಹೋದರೆ ಅಲ್ಲ ಇದಾಗುತ್ತೆ 12ರಲ್ಲಿ 3 ಹೋದರೆ 9 ಇದು 1 1921. ಅದೇ ಥರ 11ರಲ್ಲಿ 9 ತೆಗೆದ್ರೆ 2 ಮತ್ತು ಅದೇ ಥರ 14ರಲ್ಲಿ 4 ಆ್ಯಸ್ ಇಟ್ ಇಸ್ 4 ಉಳಿತದೆ ಮತ್ತು 11ರಲ್ಲಿ 3 ತೆಗೆದ್ರೆ 8 ಕರೆಕ್ಟ್ ಅಲ್ಲ. ಮತ್ತು 7ರಲ್ಲಿ 4 ಕಳೆದ್ರೆ 3 ಅಂದರೆ ನಮಗೇನು ಬಂತು 1921 ಮತ್ತು 3842. ಸೊ ಎಷ್ಟು ಬಂತು. ಸೊ ಮತ್ತೆ ನಾವೇನು ಮಾಡ್ಬೇಕಂದ್ರೆ ಈ 1921 ಮತ್ತು 3242 ನಾವೇನು ಮಾಡಬೇಕು ಮತ್ತೆ HCFನ ಕಂಡುಹಿಡಬೇಕಿಲ್ಲ 3242. ಸೊ ಇವುಗಳದ್ದು ಮತ್ತೆ ನಾವು HCFನ ಕಂಡುಹಿಡಿದಾಗ ಸೊ ನಮಗೆ ಇವುಗಳದ್ದು ಏನು ಮಾಡಬೇಕು HCF ಇದು HCF ಅಂತ ಅಂದ್ಕೊಂಡ್ರೆ ಹ್ಯಾಂಡ್ರೈಟಿಂಗ್ ಯಾಕೋ ನೀಟ್ ಆಗ್ತೀರಾ HCF ಇದು. ಸೊ ಇವು ಎರಡರದ್ದು ನಾವು HCFನ ಕಂಡುಹಿಡಿದ್ರೆ ನಮಗೇನಾಗುತ್ತೆ 1921 ಇಸ್ ದಿ HCF ಆಗುತ್ತೆ. HCF ಆನ್ಸರ್ ಬರುತ್ತೆ. ಬಟ್ ನಮಗೇನಂತಂದ್ರೆ ಇಲ್ಲಿ 3 ಸಂಖ್ಯೆ ಯಾವುದು 3 ಡಿಜಿಟ್ ಅಂದರೆ 3 ಅಂಕೆಯ ಸಂಖ್ಯೆ ನಾವು ಈ ಸಂಖ್ಯೆನ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ ಸೇಮ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಇರೋದು 4 ಅಂಕೆ ಸಂಖ್ಯೆ. ಸೊ ನಾವೇನು ಮಾಡಬೇಕು ಇದನ್ನು 3 ಅಂಕೆ ಸಂಖ್ಯೆ ಬರಂಗೆ ಇದನ್ನು ಸ್ಪ್ಲಿಟ್ ಮಾಡಬೇಕು. ಸೊ ಅದರಿಂದ 1921 ನಾವು ಯಾವ 3 ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ನಮಗೆ 1921 ಸಿಗುತ್ತೆ. ಅಂಥದ್ದು ಯಾವ ಸಂಖ್ಯೆ ಆಗುತ್ತೆ ನೋಡ್ರಿ. ಫಸ್ಟ್ನೇದಾಗಿ ನಾವೇನು ಮಾಡಿರಿ 1921 ಪ್ರೈಮ್ ಫ್ಯಾಕ್ಟ್ರೇಷನ್ ಮಾಡಿರಿ. ಸೊ ಯಾವ ಮಗ್ಗಿಂದ ಬರುತ್ತೆ 10 ಮತ್ತು 13 ಆಗುತ್ತೆ. ಅಂದರೆ 13ರಿಂದ ಬರುತ್ತಾ 13 ಅಂದರೆ 13 62 ಆಗುತ್ತಲ್ಲ 62 ಅಂದರೆ 13 4 52 101 ಆಗುತ್ತೆ. 13ರಿಂದ ಬರಲ್ಲ. ಅದೇ ಥರ ನೆಕ್ಸ್ಟ್ 17ರಿಂದ ತೊಗೊಳ್ರಿ 17 ಅಂದರೆ 17 22 ಆಯಿತು. ಮತ್ತು 17 ಅಂದರೆ 17 ಅಂದರೆ ನಮಗೇನಾಗುತ್ತೆ 17 × 113 ಮಲ್ಟಿಪ್ಲ್ ಆಗುತ್ತೆ 17 × 113 ಮಲ್ಟಿಪ್ಲ್ ಆಗುತ್ತೆ. ಸೊ ನಮಗಿಲ್ಲಿ ಏನು ಬಂತು 3 ಅಂಕೆ ಸಂಖ್ಯೆ ಏನು ಬಂತು 113 ಬಂತು ಕರೆಕ್ಟ್ ಅಲ್ಲ. ಸೊ ನಮ್ಗೆ ಈ 3 ಅಂಕೆ ಸಂಖ್ಯೆ ಯಾವುದು
113. ಸೊ ನಮಗೆ ಎನ್ ಜಾಗದಾಗ ನಾವೇನು ತೊಗೋಬೇಕು 113 ಅಂತ ತೊಗೊಂಡಿವಿ. ಸೊ ಆದ್ದರಿಂದ ನಮಗೇನು ಬೇಕು ಇಲ್ಲಿ ರಿಮೈಂಡರ್ನ ಕಂಡುಹಿಡಬೇಕು. ರಿಮೈಂಡರ್ ಅಂದರೆ ಶೇಷನ ಕಂಡುಹಿಡಬೇಕು. ನಾವೇನು ಮಾಡಬೇಕು ಇಲ್ಲಿ 113ರಿಂದ ಯಾವುದಾದ್ರೂ ಒಂದು ಸಂಖ್ಯೆ ತೊಗೊಂಡು ಡಿವೈಡ್ ಮಾಡಬೇಕು. ಸೊ ಆದ್ದರಿಂದ 113 ಇಲ್ಲಿ ತೊಗೊಂಡು 1 2 3 8 8 ಅಂತ ಯಾವುದೋ ಒಂದು ಸಂಖ್ಯೆ. ಸೊ 2 3 8 8 ಅಂತ ಫಸ್ಟ್ ಸಂಖ್ಯೆ ತೊಗೊಂಡು ಡಿವೈಡ್ ಮಾಡಬೇಕು. ಸೊ ಆದ್ದರಿಂದ 113 ಎರಡಲೆ 113 ಎರಡಲೆ ಎಷ್ಟಾಗುತ್ತೆ 226 ಆಗುತ್ತೆ. 8ರಲ್ಲಿ 6 ತೆಗೆದ್ರೆ 2 ಮತ್ತು 3ರಲ್ಲಿ 2 ತೆಗೆದ್ರೆ 1. ಸೊ ಇದು 0 ಆಗುತ್ತೆ. ಮತ್ತು ಅದೇ ಥರ 8ನ ಕೆಳಗೆ ತೊಗೊಂಬರ್ರಿ. ಮತ್ತು 113 ಅಂದರೆ 113. ಸೊ 8ರಲ್ಲಿ 3 ತೆಗೆದ್ರೆ 5 ಮತ್ತು 2ರಲ್ಲಿ 1 ತೆಗೆದ್ರೆ 1 0. ಸೊ ನಮಗೆ ರಿಮೈಂಡರ್ ಏನು ಬಂತು 15. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ನಮ್ಗೆ ಏನು ಬೇಕು ರಿಮೈಂಡರ್ ಕೇಳಿದಾರಲ್ಲ ಇಲ್ಲಿ. ಸೊ ಅದಕ್ಕೆ ರಿಮೈಂಡರ್ ಏನಾಗುತ್ತೆ 15 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ. ಸೊ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಬಂದ್ಬಿಟ್ಟು ಏನಿದೆ, ದ ಡೈಮೆನ್ಷನ್ಸ್ ಆಫ್ ದಿ ಫ್ಲೋರ್ ಆಫ್ ಎ ರೆಕ್ಟ್ಯಾಂಗುಲರ್ ರೂಮ್ ಆರ್ 3 ಮೀಟರ್ 60 ಸೆಂಟಿಮೀಟರ್. ಅಂದರೆ ಒಂದು ರೆಕ್ಟ್ಯಾಂಗುಲರ್ ರೂಮ್ ಐತಿ. ಸೊ ಈ ಥರ ರೆಕ್ಟ್ಯಾಂಗುಲರ್ ರೂಮ್ ಐತಿ. ಸೊ ರೆಕ್ಟ್ಯಾಂಗುಲರ್ ರೂಮ್ ಐತಂದರೆ ಅದರದ್ದು ಲೆಂತ್ ಮತ್ತು ಹೈಟ್ ಕೊಟ್ಟಾರೆ ಇಲ್ಲಿ. ಸೊ ಲೆಂತ್ ಎಷ್ಟೈತಿ ನಮಗೆ, ಸೊ 5 ಮೀಟರ್ 40 ಸೆಂಟಿಮೀಟರ್ 5 ಮೀಟರ್ 40 ಸೆಂಟಿಮೀಟರ್ ಐತಿ. ಮತ್ತು ಅದರದ್ದು ಹೈಟು ಎಷ್ಟೈತಿ 3 ಮೀಟರ್ 60 ಸೆಂಟಿಮೀಟರ್ ಐತಿ. ಕರೆಕ್ಟಲ್ಲ, 3 ಮೀಟರ್ 60 ಸೆಂಟಿಮೀಟರ್ ಕರೆಕ್ಟಲ್ಲ. 5 ಮೀಟರ್ 40 ಸೆಂಟಿಮೀಟರ್ ಮತ್ತು 3 ಮೀಟರ್ 60 ಸೆಂಟಿಮೀಟರ್. ಇಟ್ ಹ್ಯಾಸ್ ಟು ಬಿ ಕವರ್ಡ್ ವಿತ್ ಸ್ಕ್ವೇರ್ ಟೈಲ್ಸ್. ಅಂದರೆ ಈ ಥರ ಒಂದೊಂದು ಸ್ಕ್ವೇರ್ ಟೈಲ್ಸ್ನವ್ರು ಏನು ಮಾಡಿದಾರೆ ಒಂದೊಂದು ಜೋಡಿಸ್ಕೊಂಡು ಹೋಗ್ತಿದ್ದಾರೆ ಅಂತ. ಸೊ ಈ ಥರ ಸ್ಕ್ವೇರ್ ಟೈಲ್ಸ್ನ. ಸೊ ಈ ಥರ ಸ್ಕ್ವೇರ್ ಟೈಲ್ಸ್ನ ಜೋಡಿಸ್ಬೇಕಾದ್ರೆ ಎಷ್ಟು ಸ್ಕ್ವೇರ್ ಟೈಲ್ಸ್ಗಳು ಇಲ್ಲಿ ಬೇಕಾಗ್ತವೆ ಅಂತ ಕಂಡುಹಿಡಬೇಕಿಲ್ಲ. ಮತ್ತು ಆ ಸ್ಕ್ವೇರ್ ಟೈಲಿಂದ ಡೈಮೆನ್ಷನ್ಸ್ ಏನೇನಿದಾವೆ ಕಂಡುಹಿಡಬೇಕಿಲ್ಲ ನಾವಿಲ್ಲಿ. ಸೊ ಅದನ್ನು ಈ ಥರ ಕಂಡುಹಿಡಬೇಕಂದ್ರೆ ನಾವು ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ಈ ನೋಡ್ರಿ ಇಲ್ಲಿ ನಮಗೇನಿದೆ ಯೂನಿಟ್ಗಳು ಸೇವ್ ಮಾಡ್ಕೋಬೇಕು. ಇಲ್ಲಿ ಒಂದು ಕಡೆ ಮೀಟರ್ದ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಸೆಂಟಿಮೀಟರ್ದ ಕೊಟ್ಟಿದ್ದಾರೆ. ಕರೆಕ್ಟಲ್ಲ, ಒಂದು ಕಡೆ ಮೀಟ್ರ್ ಒಂದು ಕಡೆ ಸೆಂಟಿಮೀಟರ್. ಅಂದರೆ ನಾವು ಎಲ್ಲ ಸೇವ್ ಮಾಡ್ಕೊಂಡ್ರೆ ಏನಾಗುತ್ತೆ, ಲೆಂತ್ ಏನೈತಿ ಇಲ್ಲಿ ಲೆಂತ್ 5 ಮೀಟರ್ 40 ಸೆಂಟಿಮೀಟರ್ ಅಂತ ಐತಿ. ಸೊ ಒಂದು ನೀವು ಮೀಟರ್ದಾಗ ಮಾಡಿಕೊಟ್ರಿ, ಇಲ್ಲ ಒಂದು ಕಡೆ ಸೆಂಟಿಮೀಟರ್ ಮಾಡಿಕೊಟ್ರಿ. ಸೊ ನಾವು ಎಲ್ಲ ಸೆಂಟಿಮೀಟರ್ ಮಾಡ್ಕೊಂಡ್ರೆ ಏನಾಗುತ್ತೆ, 1 ಮೀಟರ್ ಇದು ಕೂಡ ಎಷ್ಟು ಸೆಂಟಿಮೀಟರ್ 100 ಸೆಂಟಿಮೀಟರ್. ಸೊ 5 × 100 ಎಷ್ಟು ಆಗುತ್ತೆ 500 ಪ್ಲಸ್ 40 540 ಸೆಂಟಿಮೀಟರ್ ಆಗುತ್ತೆ. ಅದೇ ಥರ ಬ್ರೆಡ್ತ್ ಅಥವಾ ಹೈಟ್ ಏನಾದರೂ ಒಂದು ಅನ್ಕೊಟ್ರೆ ಬ್ರೆಡ್ತ್ ಅನ್ಕೊಟ್ರೆ. ಸೊ ನಮಗೇನಾಗಿದೆ 3 ಮೀಟರ್ 60 ಸೆಂಟಿಮೀಟರ್ ಐತಿ. 3 ಮೀಟರ್ 60 ಸೆಂಟಿಮೀಟರ್. ಸೊ 3 ಮೀಟರ್ 60 ಸೆಂಟಿಮೀಟರ್ ಅದೇನಾಗುತ್ತೆ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ 360 ಸೆಂಟಿಮೀಟರ್ ಆಗುತ್ತೆ. ಕರೆಕ್ಟಲ್ಲ. ಸೊ ಆದ್ದರಿಂದ ನಮಗೇನು ಮಾಡ್ಬೇಕಂದ್ರೆ ಆ ಸ್ಕ್ವೇರ್ ಟೈಲಿಂದ ಲಾರ್ಜೆಸ್ಟ್ ಟೈಲ್ ಯಾವ್ದು ಫಿಟ್ ಆಗುತ್ತಾ ಅದನ್ನು ಕಂಡುಹಿಡಬೇಕು ಕೊಟ್ಟಿದ್ದಾರೆ ಡೈಮೆನ್ಷನ್ಸ್. ಸೊ ನಾವೇನು ಮಾಡ್ಬೇಕು ಒಂದು ಇವೆರಡರದ್ದು ಏನು ಮಾಡಬೇಕು HCFನ ಕಂಡುಹಿಡಬೇಕು ಇಲ್ಲಿ. ಸೊ HCF ಕಂಡುಹಿಡಿದ್ರೆ ಏನಾಗುತ್ತೆ ನೋಡ್ರಿ, HCF ಆಫ್ 540 ಆ್ಯಂಡ್ 360. ಸೊ ಆದ್ದರಿಂದ ನಮಗೇನಾಗುತ್ತೆ ಅಂದರೆ ಇಲ್ಲಿ 540ದ ನಮಗೆ ಪ್ರೈಮ್ ಫ್ಯಾಕ್ಟರೇಷನ್ ಬರೀಲಿ ಏನಾಗುತ್ತೆ 180 × 3 ಮತ್ತು ಅದೇ ಥರ 360 ಇದೇನಾಗುತ್ತೆ 180 × 2. ಸೊ ಆದ್ದರಿಂದ ನಮ್ಗೆ HCF ವ್ಯಾಲ್ಯೂ ಎಷ್ಟು ಬರುತ್ತೆ, HCF ವ್ಯಾಲ್ಯೂ 180 ಸೆಂಟಿಮೀಟರ್ ಬರುತ್ತೆ. ಕರೆಕ್ಟಲ್ಲ. ಸೊ ನಮಗೆ ಆ ಸ್ಕ್ವೇರ್ ಟೈಲಿಂದ ಲಾರ್ಜೆಸ್ಟ್ ವ್ಯಾಲ್ಯೂ, ಸ್ಕ್ವೇರ್ ಟೈಲಿಂದ ಲಾರ್ಜೆಸ್ಟ್ ಡೈಮೆನ್ಷನ್ ಏನಾಗಿರುತ್ತೆ, ಡೈಮೆನ್ಷನ್ ಈಸ್ ಈಕ್ವಲ್ ಟು 180 ಸೆಂಟಿಮೀಟರ್ ಆಗಿರ್ತದೆ. ಅದೇ ಕೇಳಿದೆ ವಾಟ್ ಈಸ್ ದ ಡೈಮೆನ್ಷನ್ಸ್ ಆಫ್ ದಿ ಲಾರ್ಜೆಸ್ಟ್ ಟೈಲ್ ದಟ್ ಕ್ಯಾನ್ ಬಿ ಫಿಟೆಡ್ ಅಂತ. ಸೊ 180 ಸೆಂಟಿಮೀಟರ್ ಆಗಿರುತ್ತೆ. ಕರೆಕ್ಟಲ್ಲ. ಸೊ ಇದಾಯಿತು. ನಮ್ಗೆ ಇನ್ನೊಂದು ಏನು ಕೇಳಿದ್ರೆ ಹೌ ಮನಿ ಸಚ್ ಟೈಲ್ಸ್ ಆರ್ ರಿಕ್ವೈರ್ಡ್ ಟು ಕವರ್ ದಿ ಫ್ಲೋರ್ ಅಂತ. ಆ ಫ್ಲೋರ್ನ ಕವರ್ ಮಾಡೋಕ್ಕೆ ಎಷ್ಟು ಟೈಲ್ಸ್ಗಳು ಬೇಕಾಗ್ತಾವೆ ಅಂತ ಕಂಡುಹಿಡಿಯೋದು ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಟೈಲ್ಸ್ನ ಕಂಡುಹಿಡಬೇಕಂದ್ರೆ ನಂಬರ್ ಆಫ್ ಟೈಲ್ಸ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ದಿ ಫ್ಲೋರ್ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಕ್ವೇರ್ ಟೈಲ್ ಅಂತ. ಸೊ ಅದರ ನಂಬರ್ ಆಫ್ ಟೈಲ್ಸ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಫ್ಲೋರಿಂದ ನೋಡ್ರಿ ಲೆಂತ್ ಮತ್ತು ಬೆಡ್ತ್ ಕೊಟ್ಟಿದ್ದಾರೆ ಎಷ್ಟು 540 × 360 540 × 360 ಡಿವೈಡೆಡ್ ಬೈ. ಸೊ ನಮಗೆ ಒಂದು ಟೈಲ್ ಐತಂದರೆ ಈಗ ನೋಡ್ರಿ ಈ ಥರ ಒಂದು ಟೈಲ್ ಐತಿ. ಕರೆಕ್ಟಲ್ಲ. ಸೊ ಈ ಥರ ಟೈಲ್ ಇದೆ ಅಂದರೆ ಇದರದ್ದು ಎಲ್ಲ ಕಡೆ ಏನಾಗುತ್ತೆ ಸೆಂಟಿಮೀಟ್ರ್ ಏನಾಗುತ್ತೆ ಇದು ಲೆಂತ್ ಏನಾಗುತ್ತೆ ಸೇಮ್ ಇರುತ್ತೆ. ಕರೆಕ್ಟಲ್ಲ. ಎಲ್ಲ ಕಡೆ ಲೆಂತ್ ಸೇಮ್ ಇರುತ್ತೆ. ಕರೆಕ್ಟಲ್ಲ. ಲೆಂತ್ ಸೇಮ್ ಇರುತ್ತೆ. ಅವಾಗ ಅದರದ್ದು ಏರಿಯಾ ಆಫ್ ದಿ ಸ್ಕ್ವೇರ್ ಟೈಲ್ ಏನಿರುತ್ತೆ ಎಲ್ಲ ಕಡೆ L ಸ್ಕ್ವೇರ್ ಇರುತ್ತೆ. ಎಲ್ ಸ್ಕ್ವೇರ್ ಅಂದ್ರೆ ಏನಿರುತ್ತೆ 180 × 180 ಅಂತ. ಕರೆಕ್ಟಲ್ಲ. ಏರಿಯಾ ಆಫ್ ದಿ ಸ್ಕ್ವೇರ್ ಟೈಲ್ ಈಸ್ ಈಕ್ವಲ್ ಟು L
ಸ್ಕ್ವೇರ್ ಅಂತ. ಸೊ ಇದನ್ನು ನಾನು ಇಲ್ಲಿ ಬೇಕಿದ್ರೆ ಈಗ ಬೇರೆ ಕಡೆ ಬರ್ತೀನಿ ನೋಡ್ರಿ, ಇಲ್ಲಿ ಅಂದ್ರೆ ಮತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಇದು ನಂಬರ್ ಆಫ್ ಟೈಲ್, ಇದು ನಂಬರ್ ಆಫ್ ಟೈಲ್. ಸೊ ಅದ್ರ 181 183 ಮತ್ತೆ 181 182 ಆದ್ದರಿಂದ ಎಷ್ಟಾಗುತ್ತೆ 3 × 2 = 6 ಟೈಲ್ ಬರ್ತಾವೆ. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಮತ್ತೆ ಏರಿಯಾ ಆಫ್ ಸ್ಕ್ವೇರ್ ಟೈಲ್ದು ನಿಮಗೆ ಫಾರ್ಮುಲಾ ಬರಿತೀನಿ ನೋಡ್ರಿ. ಏರಿಯಾ ಆಫ್ ಸ್ಕ್ವೇರ್ದು ನಿಮ್ಗೆ ಫಾರ್ಮುಲಾ ಗೊತ್ತೈತಲ್ಲ, ಎಲ್ ಸ್ಕ್ವೇರ್ ಅಂತ, ಕರೆಕ್ಟಲ್ಲ. ಸೊ ಇದು ಸ್ಕ್ವೇರ್ ಟೈಲ್ ಇದು. ಸೊ ಲೈನ್ ಸೊಟಪಟ ಬಂದಂತ ಅನ್ಕೋಬೇಡ್ರಿ. ಮತ್ತೆ ಸೊ ಎಲ್ಲ ಐತಿ, ಇಲ್ಲಿ ಕೂಡ ಎಲ್ಲ ಐತಿ, ಮತ್ತೆ ಇಲ್ಲಿ ಕೂಡ ಎಲ್ಲ ಐತಿ. ಸೊ ಎಲ್ ವ್ಯಾಲ್ಯೂ ನಮಗೆ ಏನೈತಿ 180 ಸೆಂಟಿಮೀಟರ್ ಐತಿ, ಕರೆಕ್ಟಲ್ಲ. ನೆಕ್ಸ್ಟ್ ಅದೇ ಥರ ಸೇಮ್ ಪ್ರಾಬ್ಲಮ್ ಇರುವಂಥದ್ದು ಇನ್ನೊಂದು ಪ್ರಾಬ್ಲಮ್ ನೋಡ್ರಿ. ಒಂದು ಈ ಥರ ಒಂದು ರೂಮ್ದು ಏನೈತಿ ಫ್ಲೋರ್ ಐತಿ, ಅದರದ್ದು ಲೆಂತ್ ಮತ್ತು ಬ್ರೆಡ್ತ್ ಕೊಟ್ಟಿದ್ದಾರೆ. ಎಷ್ಟು ಲೆಂತ್ ಮತ್ತು ಬ್ರೆಡ್ತು 26 ಮೀಟರ್ ಲೆಂತ್ ಐತಿ, ಮತ್ತು ಹೈಟ್ ಎಷ್ಟೈತಿ 10 ಮೀಟರ್ ಹೈಟ್ ಐತಿ. ಸೊ ಆದ್ದರಿಂದ ನಾವು ಮಾಡಬೇಕು, ಎಷ್ಟು ಟೈಲ್ಗಳು ಬೇಕು ಆ ಫ್ಲೋರ್ನ ಕವರ್ ಮಾಡೋಕ್ಕೆ ಕಂಡುಹಿಡ್ಬೇಕು ಇಲ್ಲಿ. ಸೊ ನಾವು ಕಂಡುಹಿಡ್ಬೇಕು, ನಾವು ಏನು ಮಾಡ್ಬೇಕು ಅಂತ ಹೇಳಿದ್ದೆ, ಫಸ್ಟ್ನೇದಾಗಿ ನಮಗೆ HCF ಕಂಡುಹಿಡ್ಬೇಕು. HCF ಯಾವ್ದಾದ್ರು ಒಂದು 26ದು ಇನ್ನೊಂದು 10ದ HCF ಕಂಡುಹಿಡ್ಬೇಕು ಇಲ್ಲಿ. ಸೊ ಕಂಡುಹಿಡ್ಬೇಕಂದ್ರೆ ಫಸ್ಟ್ನೇದಾಗಿ ನಾವು ಆ ಎರಡು ಒಂದೇ ಮಗಿಲಿ ಬರಬೇಕು. ಸೊ 26ದು ಏನಾಗುತ್ತೆ 13 × 2 = 26, ಮತ್ತು 10ರದ ಪ್ರೈಮ್ ಫ್ಯಾಕ್ಟರ್ ಏನಾಗುತ್ತೆ 5 × 2 = 10. ಆದ್ದರಿಂದ ಅವುಗಳದ್ದು HCF ಅಲ್ಲಿ ಏನಾಗುತ್ತೆ HCF = 2 ಬರುತ್ತೆ, ಕರೆಕ್ಟಲ್ಲ, 2. ಸೊ ಆದ್ದರಿಂದ ನಂಬರ್ ಆಫ್ ಟೈಲ್ಸ್ = ಏರಿಯಾ ಆಫ್ ಫ್ಲೋರ್ ಡಿವೈಡ್ ಬೈ ಏರಿಯಾ ಆಫ್ ಸ್ಕ್ವೇರ್ ಟೈಲ್. ಏರಿಯಾ ಆಫ್ ಸ್ಕ್ವೇರ್ ಟೈಲ್ ಏರಿಯಾ ಆಫ್ ಫ್ಲೋರ್ದು ಏನೈತಿ ಲೆಂತ್ ಇಂಟು ಬ್ರೆಡ್ತ್ 26 × 2 26 × 10 ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಕ್ವೇರ್ ಟೈಲ್. ಅಂದರೆ ಸ್ಕ್ವೇರ್ ಟೈಲ್ ಏನಾಗುತ್ತೆ 2 × 2 ಆಗುತ್ತೆ. ಸೊ 2 × 1 = 13 ಮತ್ತು 2 × 1 = 5. ಸೊ ನಮಗೇನಾಗುತ್ತೆ ನಂಬರ್ ಆಫ್ ಟೈಲ್ಸ್ = 65 ಬರುತ್ತೆ. ಹೆಂಗೆ ಬಂತು 13 × 5 = 65 ಬರುತ್ತೆ. ಸೊ ಇದೇನಿದೆ ನಂಬರ್ ಆಫ್ ಟೈಲ್. ಸೊ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಏನು ಡಿಫಿಕಲ್ಟ್ ಪ್ರಾಬ್ಲಮ್ ಇಲ್ಲ, ನಾವು ಅದ್ರದ್ದು ಅಪ್ಲಿಕೇಶನ್ ರಿಲೇಟೆಡ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ 13ರ ಪ್ರಾಬ್ಲಮ್ ನೋಡ್ರಿ ಏನಿದೆ. 3 plots having an area of 132, 204 and 228 square meters respectively are to be subdivided into equal vegetable beds ಅಂತ. ಏನಂತಂದ್ರೆ ಈ ಥರ ಒಂದು ಪ್ಲಾಟ್ಸ್ ಇದೆ, ಈ 3 ಪ್ಲಾಟ್ಸ್ ಅದಾವೆ. ಸೊ ಫಸ್ಟ್ನೇ ಪ್ಲಾಟ್ ಎಷ್ಟೈತಿ 132 ಮೀಟರ್ ಸ್ಕ್ವೇರ್ ಐತಿ, ಇದು ಫಸ್ಟ್ನೇ ಫ್ಲಾಟ್. ಅದೇ ಥರ ಸೆಕೆಂಡ್ನೇ ಫ್ಲಾಟ್ ಎಷ್ಟೈತಿ, ಸೆಕೆಂಡ್ನೇ ಫ್ಲಾಟಿಂದು ಎಷ್ಟು 204 ಮೀಟರ್ ಸ್ಕ್ವೇರ್ ಐತಿ, ಸಾರಿ ಒಂದು ನಿಮಿಷ, 204 ಮೀಟರ್ ಸ್ಕ್ವೇರ್ ಐತಿ. ಅದೇ ಥರ ಥರ್ಡ್ ಫ್ಲಾಟಿಂದ ಎಷ್ಟೈತಿ ಏರಿಯಾ, ಎಷ್ಟೈತಿ 228 ಮೀಟರ್ ಸ್ಕ್ವೇರ್ ಐತಂತ ಥರ್ಡ್ದು. ಸೊ ಈ ಥರ ಇದ್ದಾಗ ಮತ್ತೆ ಅವುಗಳದ್ದು ಏನು ಮಾಡಿದ್ರೆ ಈಕ್ವಲ್ ವೆಜಿಟೇಬಲ್ ಬೆಡ್ಸ್ನ ತಯಾರು ಮಾಡಿದಾರಂತ, ಅವನ್ನ ಡಿವೈಡ್ ಮಾಡಿ ಈಕ್ವಲ್ ವೆಜಿಟೇಬಲ್ ಬೆಡ್ಸ್ ತಯಾರು ಮಾಡಿದ್ರೆ ಇಫ್ ದ ಬ್ರೆಡ್ತ್ ಆಫ್ ಎ ಬೆಡ್ ಈಸ್ 3 meters ಅಂತ. ಅಂದರೆ ಆ ಪ್ರತಿಯೊಂದು ಬೆಡ್ದ ಬ್ರೆಡ್ ಎಷ್ಟೈತಿ ಬ್ರೆಡ್ತ್, ಈಗ ಒಂದೊಂದು ಬೆಡ್ಡಿಂದ ಬ್ರೆಡ್ತ್ ಏನು ಕೊಡಿದಾನೆ, ಇದರದ್ದು ಬ್ರೆಡ್ತ್ 3 centimeter. ಸೊ ಏನಂದರೆ ಪ್ರತಿಯೊಂದು ಬೆಡ್ ಪ್ರಿಪೇರ್ ಮಾಡಬೇಕಾದ್ರೆ ಅವುಗಳದ್ದು ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾನೆ, ಬ್ರೆಡ್ತ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ 3 meter ಕೊಟ್ಟಿದ್ದಾನೆ, ಕರೆಕ್ಟಲ್ಲ. ಹಾಗಾದರೆ ನಮಗೆ ಮ್ಯಾಕ್ಸಿಮಮ್ ಲೆಂತ್ ಎಷ್ಟು ಬರುತ್ತೆ ಕಂಡುಹಿಡ್ಬೇಕಂತ. ಸೊ ನಾವು ಮ್ಯಾಕ್ಸಿಮಮ್ ಲೆಂತ್ ಬೇಕಂದ್ರೆ ಏನು ಮಾಡಬೇಕು, ಏರಿಯಾ = ಬ್ರೆಡ್ತ್ ಇಂಟು ಲೆಂತ್ ಅಂತ ಹೇಳಿದ್ದೆ ನಾನು ಫಾರ್ಮುಲಾ, ಕರೆಕ್ಟಲ್ಲ. ಸೊ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ದಾಗಿ ಇಲ್ಲಿ ಐತಲ್ಲ 132, 204 ಮತ್ತು 228 ಇವುಗಳದ್ದು ನಾವೇನು ಮಾಡಬೇಕು HCFನ ಕಂಡುಹಿಡ್ಬೇಕು. ನಾವೇನು ಮಾಡಬೇಕು ಅದರದ್ದು ಪ್ರೈಮ್ ಫ್ಯಾಕ್ಟರ್ನ ಬರೀಬೇಕು. ಸೊ 132 ಇದನ್ನು ಹೆಂಗೆ ಬರೀಬೋದು, 2 × 1 = 2 × 12 ಮತ್ತು 2 × 12 ಆಗುತ್ತೆ, ಮತ್ತು 11 × 2 × 3. ಅದೇ ಥರ 204 ಅಂತ, 204 ಅಂದರೆ 2 × 1 = 2, 2 × 6 ಇದೇನಾಗುತ್ತೆ ಮತ್ತು 102 ಆಗುತ್ತೆ. 102 ಅಂದರೆ 17 × 6 ಆಗುತ್ತೆ, ಕರೆಕ್ಟಲ್ಲ. 2 × 17 × 6, 17 × 6 ಅಂದರೆ ಮತ್ತೆ 2 × 3 ಆಗುತ್ತೆ, ಕರೆಕ್ಟಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ 228 ಅಂತ, 228ನ ಹೆಂಗೆ ಬರೆಯೋದು, ಸೊ ಸೇಮ್ 2ರಿಂದ ಡಿವೈಡ್ ಮಾಡಿದರೆ 114 ಆಗುತ್ತೆ, 114 ಮತ್ತೆ 2ರಿಂದ ಡಿವೈಡ್ ಮಾಡಿದರೆ 52 ಆಗುತ್ತೆ, 57 ಆಗುತ್ತೆ. 57 ಅಂದರೆ 19 × 3
ಸೊ ಆದ್ದರಿಂದ ನಮಗೆ ಇಲ್ಲಿ ಇದನ್ನು ಹಿಂಗೆ ಬರೆಯೋದು 2 ಸ್ಕ್ವೇರ್ ಅಲ್ಲ 2 ಸ್ಕ್ವೇರ್ ಇಂಟು 11 ಇಂಟು 3. ಅದೇ ಥರ ಇದು 2 ಸ್ಕ್ವೇರ್ ಇಂಟು 17 ಇಂಟು 3 ಮತ್ತು ಇದು 2 ಸ್ಕ್ವೇರ್ ಇಂಟು 19 ಇಂಟು 3. ಸೊ ನಮಗೆ ಎಚ್ ಸಿ ಎಫ್ ವ್ಯಾಲ್ಯೂ ಎಷ್ಟು ಬರುತ್ತೆ ಇವೆರಡರದ್ದು ನೋಡಿದರೆ. ಸೊ ನೀವು ಡಿಫ್ರೆನ್ಸ್ ಮೆಥಡಿಂದ ಮಾಡ್ಬೋದಿತ್ತು. ಡಿಫ್ರೆನ್ಸ್ ಮೆಥಡ್ ಮಾಡಿದರೆ ವಿತಿನ್ ಸೆಕೆಂಡಲ್ಲಿ ಬಂದುಬಿಡುತ್ತೆ. ನಾನು ಪ್ರೈಮ್ ಫ್ಯಾಕ್ಟರೇಷನ್ ಮಾಡ್ತಿದ್ದೀನಿ. ಸೊ ನಮಗೆ ಎಚ್ ಸಿ ಎಫ್ ವ್ಯಾಲ್ಯೂ ಏನು ಬರುತ್ತಿಲ್ಲ. ಸೊ ಆದ್ದರಿಂದ ಎಚ್ ಸಿ ಎಫ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 3. ಸೊ ನಮಗೆ ಎಲ್ಲ ಕಡೆನೇ ಐತಿ ಇಲ್ಲಿ 2 ಸ್ಕ್ವೇರ್ ಕಾಮನ್ ಐತಿ ಮತ್ತು 3 ಕಾಮನ್ ಐತಿ. ಸೊ ಆದ್ದರಿಂದ 2 ಸ್ಕ್ವೇರ್ ಅಂದ್ರೆ 4 ಇಂಟು 3 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 12 ಆಗುತ್ತೆ. ಸೊ ಎಚ್ ಸಿ ಎಫ್ ವ್ಯಾಲ್ಯೂ ಏನು ಬಂತು ನಮಗೆ 12 ಅಂತ. ಅಂದರೆ ಇದು ಎಚ್ ಸಿ ಎಫ್ ವ್ಯಾಲ್ಯೂ 12 ಬಂತಲ್ಲ, ಇದೇನಾಗುತ್ತೆ ಇದು ಅರ್ಥ ಏರಿಯಾ ವ್ಯಾಲ್ಯೂ ಇದು. ಏರಿಯಾ ಈಸ್ ಈಕ್ವಲ್ ಟು ಎಷ್ಟು 12 ಮೀಟರ್ ಸ್ಕ್ವೇರ್ ಅಂತ. ಸೊ ಆದ್ದರಿಂದ ನಮಗೆ ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಏರಿಯಾ ವ್ಯಾಲ್ಯೂ ಎಷ್ಟೈತಿ 12 ಐತಿ ಮತ್ತು ಲೆಂತ್ ವ್ಯಾಲ್ಯೂ ಗೊತ್ತಿಲ್ಲ, ಬ್ರೆಡ್ತ್ ವ್ಯಾಲ್ಯೂ ಎಷ್ಟೈತಿ 3 ಐತಿ. ಸೊ ಆದ್ದರಿಂದ ಎಲ್ ಈಸ್ ಈಕ್ವಲ್ ಟು ಈ 3ರಿಂದ ಇದು ಕಡ್ತಾ ಹೊಡೆದ್ರೆ ಏನಾಗುತ್ತೆ 4 ಬರುತ್ತೆ, 4 ಮೀಟ್ರ್. ಸೊ 4 ಮೀಟರ್ ಲೆಂತ್ ವ್ಯಾಲ್ಯೂ ಎಷ್ಟು ಬರುತ್ತೆ 4 ಮೀಟರ್ ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ 1 ನಿಮಿಷ ಇದೇನಾಯ್ತು. ಸೊ ಆಪ್ಷನ್ ನಂಬರ್ ಯಾವುದು ನಮಗೆ ಒಂದೇ 1 ನಿಮಿಷ ಇದೇನೋ ಆಯಿತು. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 14th ಪ್ರಾಬ್ಲಮ್ ನೋಡಿ, ಸೇಮ್ ಅದೇ ಥರ ಇರುವಂಥದ್ದು. ಸೊ 165, 195 ಮತ್ತು 285 ಈ ಥರ ಸ್ಕ್ವೇರ್ ಮೀಟರ್ಸ್ ಏನಾಗುತ್ತೆ ಒಂದು ಪ್ಲಾಟ್ ಇರ್ತಾವಂತ, 3 ಪ್ಲಾಟ್ಗಳು ಇರ್ತಾವಂತ. ಅದನ್ನು ಮತ್ತೆ ಈಕ್ವಲ್ ವೆಜಿಟೇಬಲ್ ಬೆಡ್ ಆಗಿ ಫ್ಲವರ್ ಬೆಡ್ ಆಗಿ ಕನ್ವರ್ಟ್ ಮಾಡಿದರೆ ಅದರಲ್ಲಿ ಬೆಡ್ ಒಂದೊಂದು ಬೆಡ್ಡಿಂದ ಬ್ರೆಡ್ 3 ಮೀಟರ್ ಕೊಟ್ಟಾಗ ನಮಗೆ ಮ್ಯಾಕ್ಸಿಮಮ್ ಲೆಂತ್ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿಯೋದು ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು 165, 195 ಮತ್ತು 285 ನಮಗೆ ಏನು ಬೇಕು ಎಚ್ ಸಿ ಎಫ್ ಅಲ್ಲಿ ಕಂಡುಹಿಡೋಕಿಲ್ಲ. ಸೊ ಇವುಗಳದ್ದು ಮತ್ತು ಇವುಗಳದ್ದು ಡಿಫ್ರೆನ್ಸ್ ಎಲ್ಲ ಕಂಡುಹಿಡ್ರಿ. ಸೊ 5ರಲ್ಲಿ 5 ಹೋದರೆ 1, 3 9ರಲ್ಲಿ 6 ಹೋದರೆ 30 ಮತ್ತು ಅದೇ 285 ಅಲ್ಲಿ 5 9 90 ಬರುತ್ತೆ. ಸೊ ಇವುಗಳದ್ದು ಮತ್ತೆ ನಾವು ಎಚ್ ಸಿ ಎಫ್ ಅಲ್ಲ ಎಲ್ ಸಿ ಎಮ್ನ ಎಚ್ ಸಿ ಎಫ್ನ ಕಂಡುಹಿಡಿದ್ರೆ 30 ಮತ್ತು 90 ಇದೆ. ಎಚ್ ಸಿ ಎಫ್ ಅಲ್ಲಿ ಏನಾಗುತ್ತೆ ನಮಗೆ 30 ಆಗುತ್ತೆ. ಕರೆಕ್ಟಲ್ಲ, ಎಚ್ ಸಿ ಎಫ್ ಅಲ್ಲಿ ಎಷ್ಟಾಗುತ್ತೆ 30 ಆಗುತ್ತೆ 30. ಸೊ ಎಚ್ ಸಿ ಎಫ್ ಅಲ್ಲಿ 30 ಅಂದರೆ ಅರ್ಥ ಏನದು, ಅದು ಏರಿಯಾ ವ್ಯಾಲ್ಯೂ. ಏರಿಯಾ ಇಸ್ ಈಕ್ವಲ್ ಎಷ್ಟು 30 ಮೀಟರ್ ಸ್ಕ್ವೇರ್ ಅಂತ. ಸೊ ನಮಗೆ ಬ್ರೆಡ್ತ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಬ್ರೆಡ್ತ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 3 ಮೀಟರ್ ಕೊಟ್ಟಿದ್ದಾರೆ. ಅಂದರೆ ನಮಗೆ ಲೆಂತ್ ವ್ಯಾಲ್ಯೂ ಬೇಕಷ್ಟೇ. ಸೊ ಆದ್ದರಿಂದ ಏರಿಯಾ ಈಸ್ ಈಕ್ವಲ್ ಟು, ಸೊ ನಮಗೆ 30 ವ್ಯಾಲ್ಯೂ ಬಂತು ಕರೆಕ್ಟ್ ಅಲ್ವಾ. 165 195 ಅಲ್ಲಿ ಇದು 30 ಕರೆಕ್ಟು. ಮತ್ತು 5 18ರಲ್ಲಿ 9 ಕಳೆದ್ರೆ 90 ಕರೆಕ್ಟ್ ಐತಿ. ಸೊ ನಮಗೆ ಎಲ್ಲಿ ಮಿಸ್ಟೇಕ್ ಅನ್ಸತ್ತೆ 10 ಅಂತೂ ಇಲ್ಲಿ ಆಪ್ಷನಲ್ಲಿ ಬರೋಂಗಿಲ್ಲ. ಯಾಕಂದರೆ 1 ನಿಮಿಷ 10 ಅಂತೂ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿಲ್ಲ. ಅಂದರೆ ಏನೋ ಒಂದು ಮಿಸ್ಟೇಕ್ ಆಗಿದೆ. ನೀವು ಕೆಲಸ ಮಾಡಿರಿ, ನೀವು ಪ್ರೈಮ್ ಫ್ಯಾಕ್ಟರೇಷನ್ ಬರೆದು ನೋಡ್ರಿ ಇಲ್ಲಿ 165. ಸೊ 5 1 ಇದೇನಾಯಿತು 55 ಉಳಿತು. ಅಂದರೆ 33 ಅಂದರೆ 11 ಇಂಟು 3 5 95 5 3 15 165 ಆಗುತ್ತೆ. ಮತ್ತು ಇದು 5 1 5 5 5 3 15 5 9 45 ಆಗುತ್ತೆ. 5 ಇಂಟು 5 5 3 15 ಮತ್ತು 5 9 45. ಮತ್ತು ಇದನ್ನು ಹೆಂಗೆ ಬರಿಬೋದು 13 ಇಂಟು 3 ಬರಿಬೋದು, 13 ಇಂಟು 3. ಅದೇ ಥರ 285 ಅಂದರೆ 285. ಸೊ 5 5 5 25 ಮತ್ತು 5 35. ಅಂದರೆ ಇದನ್ನು ಮತ್ತು 19 ಇಂಟು 3 ಬರಿಬೋದು, 19 ಇಂಟು 3. ಆದ್ದರಿಂದ ಸೊ ನಮಗೆ ಎಚ್ ಸಿ ಎಫ್ ವ್ಯಾಲ್ಯೂ ಏನು ಬರುತ್ತೆ, ಎಚ್ ಸಿ ಎಫ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 5 ಇಂಟು 3. ಎಲ್ಲ ಕಡೆ ಏನೈತಿ 5 ಮತ್ತು 3 ಕಾಮನ್ ಐತೆ. ಅದರಿಂದ ಏನಾಗುತ್ತೆ ನಮಗೆ 5 3 15. ಸೊ ನಮ್ಗೆ 15 ಬಂತು ಅಂದರೆ ಅದ್ರದ್ದು ಏರಿಯಾ ವ್ಯಾಲ್ಯೂ ಏರಿಯಾ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಏರಿಯಾ ಈಸ್ ಈಕ್ವಲ್ ಟು 15 ಮೀಟರ್ ಸ್ಕ್ವೇರ್ ಆಯಿತು. ಮತ್ತು ನಮಗೆ ಬ್ರೆಡ್ತ್ ವ್ಯಾಲ್ಯೂ ಕೊಟ್ಟಿದ್ದು ಎಷ್ಟೈತೆ 3 ಮೀಟ್ರ್ ಕೊಟ್ಟಿದ್ದಾರೆ. ಅಂದರೆ ನಮಗೆ ಲೆಂತ್ ವ್ಯಾಲ್ಯೂ ಕಂಡುಹಿಡ್ಬೇಕಿಲ್ಲ. ಸೊ ಆದ್ದರಿಂದ ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್. ಸೊ ಏರಿಯಾ ವ್ಯಾಲ್ಯೂ ಎಷ್ಟೈತಿ 15 ಐತಿ ಮತ್ತು ಲೆಂತ್ ವ್ಯಾಲ್ಯೂ ಗೊತ್ತಿಲ್ಲ. ಬ್ರೆಡ್ತ್ ವ್ಯಾಲ್ಯೂ ಎಷ್ಟೈತಿ 3 ಐತಿ. ಸೊ ಲೆಂತ್ ಈಸ್ ಈಕ್ವಲ್ ಟು 3 1 3 5 ಸೊ 5 ಮೀಟ್ರ್ ಬರುತ್ತೆ, 5 ಮೀಟ್ರ್. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 15th ಪ್ರಾಬ್ಲಮ್. In finding the HCF of the two numbers by division method, the last divisor is 18 and the quotients are 2, 7, 3 ಅಂತ.
ಸೊ ನಮಗೆ ಭಾಗಾಕಾರ ವಿಧಾನದಿಂದ ಒಂದು ಸಂಖ್ಯೆನ ಡಿವೈಡ್ ಮಾಡ್ಕೊಂತ ಹೋದಾಗ ನಮಗೆ ಕೊನೆಯದಾಗಿ ಭಾಗ ಮಾಡುವ ಸಂಖ್ಯೆ ಯಾವುದು 18, ಮತ್ತು ಅವುಗಳದ್ದು ಪ್ರತಿಯೊಂದು ಸಂಖ್ಯೆ ನಾವು ಡಿವೈಡ್ ಮಾಡ್ಕೊಂತ ಹೋದಾಗ ಅವುಗಳದ್ದು ನಮಗೇನು ಕೊಟ್ಟಿದ್ದಾನೆ, ಭಾಗಲಬ್ಧ ಕೊಟ್ಟಿದ್ದಾನೆ. ಭಾಗಲಬ್ಧ ಏನೇನೈತಿ 2, 7, 3 ಅಂತ ಕೊಟ್ಟಾಗ ಆ ಸಂಖ್ಯೆ ಯಾವುದು ಕಂಡುಹಿಡಬೇಕು ನಾವಿಲ್ಲಿ. ಸೊ ಏನು ಮಾಡಬೇಕಂದ್ರೆ ನಾವು ಭಾಗಾಕಾರನ ಮೇಲಿಂದ ಮಾಡ್ತಿದ್ವಿ, ಇಲ್ಲಿ ನಮ್ಮ ಉಲ್ಟಾ ಮಾಡ್ಕೊಂತ ಹೋಗ್ಬೇಕು. ಹೆಂಗಂತಂದ್ರೆ ಸೊ ಫಸ್ಟ್ನೇದಾಗಿ ನಮಗೆ ಲಾಸ್ಟ್ ಭಾಗಾಕಾರ ಸಂಖ್ಯೆ ಏನೈತಿ, ಭಾಗಾಕಾರ ಮಾಡುವಂಥದ್ದು ಡಿವಿಷನ್ ಮಾಡುವಂಥದ್ದು ಏನೈತಿ ನಂಬರ್ 18, ಮತ್ತು ಭಾಗಲಬ್ಧ ಏನೈತಿ ನಮಗೆ ಇಲ್ಲಿ ಲಾಸ್ಟ್ ಭಾಗಲಬ್ಧ 3 ಐತಿ, ಕರೆಕ್ಟ್ ಅಲ್ಲ. ಸೊ ಅದರಿಂದ 18 ಮತ್ತು 3 ಗುಣಾಕಾರ ಮಾಡ್ರಿ, 18 3 54. ಅಂದರೆ ಈ ಕಂಪ್ಲೀಟ್ ಆಗಿ ಡಿವೈಡ್ ಆಗಿದ್ಮೇಲೆ ನಮ್ಗೆ ಏನಾಗುತ್ತೆ, ಇಲ್ಲಿ 0 ಬಂದಿರುತ್ತೆ ಅಂತ ಅರ್ಥ. ಸೊ ಆದ್ಮೇಲೆ ಈ 54 ನಾವಿಲ್ಲಿ ಏನು ಮಾಡ್ರಿ, ಫಸ್ಟ್ ತಗೋರಿ, ಮೊದಲನೇ ಅಂಕಿ ತಗೊಳ್ರಿ, ಕರೆಕ್ಟ್ ಅಲ್ಲ. ಮತ್ತೆ ಉಳ್ಕಿದ ಇನ್ನೊಂದು ಯಾವುದು ಭಾಗಲಬ್ಧ ಇರುವಂಥದ್ದು 7. 54 × 7 ಗುಣಾಕಾರ ಮಾಡ್ರಿ, 7 4 28, ಮತ್ತು 7 5 35 37. ಸೊ ಈ 328ರಲ್ಲಿ ಮತ್ತು 18 ಕೂಡಿಸಿದ್ರೆ ನಮಗೇನು ಬರುತ್ತೆ, ಒಂದು ಸಂಖ್ಯೆ ಬರುತ್ತೆ. ಏನು 378ರಲ್ಲಿ ಈ 18 ಕೂಡಿಸಿದ್ರೆ ನಮ್ಗೊಂದು ಸಂಖ್ಯೆ ಬರುತ್ತೆ. ಯಾವುದು ಇದನ್ನು ನೋಡ್ರಿ, ಇಲ್ಲಿ 54 ಮೇಲೆ ಬರ್ರಿ, ಅಂದರೆ ಕನ್ಫ್ಯೂಸ್ ಆಗಲ್ಲ. 7. ಸೊ ಯಾವ ಸಂಖ್ಯೆ ಬರುತ್ತಾ, ಸೊ 8 8 16 ಒಂದು ಕೈಲ, ಸೊ 7 1 8, ಮತ್ತು ಇದು 396 ಬರುತ್ತೆ. ಸೊ ಸೇಮ್ ಅದೇ ಥರನೇ ಈ 316ರಲ್ಲಿ ಈ 396 ನಾವೇನು ಮಾಡ್ಬೇಕು, ಇಲ್ಲಿ ಫಸ್ಟ್ ನಂಬರ್ ತೊಗೋಬೇಕು. ಅದೇ ಥರ ಮತ್ತೆ ಇನ್ನೊಂದು ಭಾಗಲಬ್ಧ ಏನೈತಿ 2 ಉಳಿತು, ಕರೆಕ್ಟಲ್ಲ. ಸೊ ಈಗ ಇದನ್ನು ಮತ್ತು ಇದನ್ನು ಗುಣಾಕಾರ ಮಾಡಿರಿ, 396 × 2. ಸೊ ಎಷ್ಟಾಗುತ್ತೆ, 2 6 12, 2 6 12, 2 6 12, ಮತ್ತು 2 9 18 19, ಮತ್ತು 2 3 6 692 ಆಗುತ್ತಲ್ಲ. ಸೊ ಅಲ್ಲ 792 ಆಗುತ್ತೆ, ಸಾರಿ 792 ಆಗುತ್ತೆ, ಯಾಕಂದರೆ ಈ ಕಡೆದು ಒಂದು ಕೈಲ ಹೋಗಿರ್ತದೆ. ಸೊ ನಾವು ಮತ್ತೆ 792ರಲ್ಲಿ ಮತ್ತೆ ಏನು ಮಾಡ್ಬೇಕು, 54 ಕೂಡಿಸಿ ಬರಬೇಕು. ಇಲ್ಲಿ ಇದನ್ನು ನಾವು ಅರೇಂಜ್ಮೆಂಟ್ ಮಾಡ್ಕೊಂಡು ನೀಟಾಗಿ 792 ಇದರಲ್ಲಿ ಕೂಡಿಸಿದ್ರೆ ನಮಗೆ ಒಂದು ಸಂಖ್ಯೆ ಬರುತ್ತೆ. ಯಾವುದು 6 4 ಮತ್ತು 8 846 ಬರುತ್ತೆ. ಸೊ ಇದೇನಿದು 396. ಸೊ ಇಲ್ಲಿ ಭಾಗಲಬ್ಧ 2 ಐತೆ. ಸೊ ಈ ಥರ ನಾವು ಡಿವಿಷನ್ ಮಾಡ್ಕೊಂತ ಹೋದಾಗ ನಮಗೊಂದು ಸಂಖ್ಯೆ ಲಾಸ್ಟಿಗೆ ಉಳಿದಿರೋದು ಯಾವುದಂದ್ರೆ, ಆ ಸಂಖ್ಯೆಗಳು ಯಾವ್ದಾವುದಂದ್ರೆ ಆ ಸಂಖ್ಯೆಗಳು ಯಾವ್ದಾವ್ದಿತ್ತು ಅಂದರೆ ನಮಗೆ 396 ಮತ್ತು 846 ಇತ್ತು. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೀವು ಈ ಥರ ಮಾಡ್ಬೋದು. ಇಲ್ಲ ಇನ್ನೊಂದು ಮೆಥಡ್ ಬಂದುಬಿಟ್ಟು ಮಾಡ್ತೀವಿ ಅಂದ್ರೂ ನೀವು 18 ಮತ್ತು 3 ಗುಣಾಕಾರ ಮಾಡಿರಿ. ಸೊ ಇದು ಮೆಥಡ್ 1. ನೀವು ಡಿವಿಷನ್ ಮೆಥಡ್ ಮಾಡ್ತೀವಿ ಅಂದರೆ ಮೆಥಡ್ 1. ಸೊ ಡಿವಿಷನ್ ಮೆಥಡ್. ಸೊ ಇನ್ನೊಂದು ನೆಕ್ಸ್ಟ್ ಮೆಥಡ್ ಬಂದುಬಿಟ್ಟು ನೀವು ಮೆಥಡ್ 2 ಇನ್ನೊಂದನ್ನು ಕೂಡ ಅಪ್ಲೈ ಹೆಂಗಂತಂದರೆ, ಸೊ ನಮ್ಗೆ ಲಾಸ್ಟ್ ಡಿವಿಸರ್ ಏನೈತಿ 18 ಐತೆ, ಅದರದ್ದು ಮತ್ತು ಭಾಗಲಬ್ಧ ಏನೈತಿ 3 ಐತಿ. 18 3 54. ಸೊ ನೆಕ್ಸ್ಟ್ ಈ 54ನ ನಾವೇನು ಮಾಡಬೇಕು, ಅದ್ರ ನೆಕ್ಸ್ಟ್ ಭಾಗಲಬ್ಧ ಯಾವ್ದು ಐತಿ, 7 ಐತಿಲ್ಲ, 7. ಆ 7ಅನ್ನು ಗುಣಾಕಾರ ಮಾಡಿರಿ, ಪ್ಲಸ್ 7ಅನ್ನು ಗುಣಾಕಾರ ಮಾಡಿದ್ಮೇಲೆ ಅದಕ್ಕೇನು ಮಾಡ್ಬೇಕು, ನಾವು ಮತ್ತೆ 18 ಕೂಡಿಸ್ಬೇಕು. ಇಲ್ಲಿ 18 ಕೂಡಿಸ್ಬೇಕು. ಸೊ ಎಷ್ಟಾಗುತ್ತೆ, 54 × 7 ಇಲ್ಲಿ ಗುಣಾಕಾರ ಮಾಡಿದ್ವಲ್ಲ, 378 ಪ್ಲಸ್ ಅದರಲ್ಲಿ 18 ಕೂಡಿಸಿ ಎಷ್ಟಾಗುತ್ತೆ, 396 ಬರುತ್ತೆ. 396. ಈ 396ನ ಮತ್ತೇನು ಮಾಡ್ಬೇಕು, ನಾವು ನೆಕ್ಸ್ಟ್ ಭಾಗಲಬ್ಧ ಯಾವುದಿತ್ತು 2 ಅದರಲ್ಲಿ ಕೂಡಿಸಿ ಮತ್ತೇನು ಮಾಡಬೇಕು, ಇದರಲ್ಲಿ ನಾವು ನೆಕ್ಸ್ಟ್ ಸಂಖ್ಯೆ ಯಾವ್ದು ಇರುತ್ತಲ್ಲ 396 + 2 396 × 2 ಅದರಲ್ಲಿ ನಾವೇನು ಮಾಡಬೇಕು, ಈ 54ನ ಕೂಡಿಸ್ಬೇಕು. ಇಲ್ಲಿ 54ನ ಕೂಡಿಸ್ಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಆನ್ಸರ್ ಬರುತ್ತೆ. 396 × 2 ಎಷ್ಟಾಗುತ್ತೆ, 792 ಪ್ಲಸ್ 54 ಕೂಡಿಸಿದ್ರೆ ನಮಗೇನಾಗುತ್ತೆ 846 ಬರುತ್ತೆ. ಸೊ ಆ ಎರಡು ಸಂಖ್ಯೆಗಳು ಯಾವುದಂದ್ರೆ ಒಂದು 846 ಮತ್ತು ಇನ್ನೊಂದು 396 ಆನ್ಸರ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ. ನೀವು ಈ ಥರ ಮೆಥಡಿಂದ ಮಾಡ್ಬೋದು, ಇಲ್ಲ ನೀವು ಡಿವಿಷನ್ ಮೆಥಡಿಂದ ಮಾಡ್ಕೊಂಡು ಕೂಡ ಮಾಡ್ಬೋದು. ಸೊ ಎರಡು ಆನ್ಸರ್ ಒಂದೇ ಆಗುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೆಕ್ಸ್ಟ್ ಅದೇ ಥರ ಸೇಮ್ ಇನ್ನೊಂದು ಪ್ರಾಬ್ಲಮ್ ಇರುವಂಥದ್ದು ಏನು, ಅದೇ ಥರನೇ ಸೇಮ್ ನೋಡ್ರಿ. ನಮಗೆ ಫೈನಲ್ ಡಿವಿಸರ್ ಬಂದ್ಬಿಟ್ಟು ಏನೈತಿ 12 ಐತಿ, ಕರೆಕ್ಟ್ ಅಲ್ಲ. ಮತ್ತು ನಮಗೆ ಭಾಗಲಬ್ಧಗಳು ಏನೈತಿ ಈ ಥರ 4 3 6 5 ಅಂತ ಐತಿ. ಸೊ ಆ ನಂಬರ್ ಯಾವಾಗ ಕಂಡುಹಿಡಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ ನಾವೇನು ಮಾಡ್ರಿ, ಈ ಫೈನಲ್ ಡಿವಿಸರ್ ಏನೈತಿ 12 ಮತ್ತು ಭಾಗಲಬ್ಧ ಏನೈತಿ 5 ಐತಿ. ಸೊ 12 ಇಲ್ಲಿ 60. ಈ 60ನ ಮತ್ತೆ ನೋಡಬೇಕು ನಾವು ನೆಕ್ಸ್ಟ್ ಭಾಗಲಬ್ಧ ಏನೈತಿ 6 ಕೂಡಿಸಿ ಮತ್ತೆ ಗುಣಾಕಾರ ಮಾಡಿ 12 ಕೂಡಿಸ್ಬೇಕು. ಸೊ 68 6 360 ಪ್ಲಸ್ 12 ಇಸ್ಕೊಲ್ಡ್ ಎಷ್ಟಾಗುತ್ತೆ 372 ಆಗುತ್ತೆ. ಈ 372ನ್ನು ನಾವು ಮತ್ತೆ ನೆಕ್ಸ್ಟ್ ಭಾಗಲಬ್ಧ ಏನೈತಿ 3 3ನ್ನು ಗುಣಾಕಾರ ಮಾಡಿ ಮತ್ತೆ ನಾವು ಏನು ಮಾಡಬೇಕು
ಈ 360 ಕೂಡಿಸ್ಬೇಕು. ಇಲ್ಲಿ 360 ಕೂಡಿಸ್ಬೇಕು. ಅವಾಗ ಏನಾಗುತ್ತೆ ನೋಡ್ರಿ, 372 ಇಂಟು 3 ಎಷ್ಟಾಗುತ್ತೆ? 3 2 6, 3 7 21, 1. ಸೊ 116 ಪ್ಲಸ್ 360 ಅಲ್ಲ, ಹಾಂ ಈ ಥರ ತೊಗೊಂಡ್ರೆ 60 ಕೂಡಿಸ್ಬೇಕು. ಇಲ್ಲಿ ಸಾರಿ, ಆ್ಯಕ್ಚುಲಿ ನಾವು 60 ಕೂಡಿಸ್ಬೇಕು. ಯಾಕಂದರೆ ಇಲ್ಲಿ 12 ಕೂಡಿಸಿದ್ವಿ ಮತ್ತು ಇಲ್ಲಿ 60 ಕೂಡಿಸ್ಬೇಕು. 60 ಕೂಡಿಸಿದ್ರೆ ನಮಗೇನಾಗುತ್ತೆ? 1176 ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಥರನೇ ಈ 1176 ಮತ್ತು ಭಾಗಲಬ್ಧ ಉಳಿದಿದ್ದು ಯಾವುದು? 4 ಪ್ಲಸ್ ನಮಗಿಲ್ಲಿ 372 ಕೂಡಿಸ್ಬೇಕು. ಇಲ್ಲಿ 372. ಆದ್ದರಿಂದ ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತಿಲ್ಲ? ಇದನ್ನು ಬೇಕಾದ್ರೆ ಕೆಳಗೆ ಬರೀತೀವಿ ನೋಡ್ರಿ, ದೊಡ್ಡದಾಗುತ್ತೆ. 1176 ಇಂಟು 4 ಪ್ಲಸ್ 372. ಸೊ ಆದ್ದರಿಂದ 4 24, 2 ಕೈಲ 4 7 28, 3 4 1 4 7 ಮತ್ತು 4 ಪ್ಲಸ್ 372 ಕೂಡಿಸಿದರೆ ನಮಗೇನಾಗುತ್ತೆ? 6 7 10 5 ಅಂದರೆ 5076. ಸೊ ನಮ್ಗೆ ಉಳಿದಿದ್ದು 2 ಸಂಖ್ಯೆ ಯಾವುದಂತಂದರೆ ಆ ಸಂಖ್ಯೆಗಳು 1176 ಮತ್ತು 576. ಸೊ ಇವು ಆನ್ಸರ್ ಆಗುತ್ತೆ. ಯಾವುದು? ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಆ ಸಂಖ್ಯೆಗಳು ಯಾವುದಂದರೆ 1176 ಆ್ಯಂಡ್ 5076. ಸೊ ನೀವು ಈ ಥರ ಮೆಥಡ್ ಮಾಡ್ಬೋದು, ಇಲ್ಲ ಡಿವಿಷನ್ ಮೆಥಡಿಂದ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ಸೊ ಇಲ್ಲಿ ಸಂಖ್ಯೆಗಳು ಯಾವುದಂದರೆ ಅದು 396 ಆ್ಯಂಡ್ 846. ಸೊ ನೀವು ಎರಡೂ ಮೆಥಡ್, ಡಿವಿಷನ್ ಮೆಥಡಿಂದ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ನೀವು ಮಾಡ್ತೀವಿ ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ಥರನೇ 17th ಪ್ರಾಬ್ಲಮ್ ನೋಡ್ರಿ ಏನಿದೆ. ಎ ವೈನ್ ಸೆಲ್ಲರ್ ಹ್ಯಾಡ್ 3 ಟೈಪ್ಸ್ ಆಫ್ ವೈನ್ ಅಂತ. ಅದರಲ್ಲಿ ಅವನ ಕಡೆ ಏನಿದೆ, ಒಂದು 403 ಲೀಟರ್ದು ಒಂದು ವೈನ್ ಐತಿ, ಅದರಲ್ಲಿ ಇನ್ನೊಂದು 434 ಲೀಟರ್ದು ಒಂದು ವೈನ್ ಐತಿ. 434 ಲೀಟರ್ದು ಒಂದು ವೈನ್ ಐತಿ, ಮತ್ತು ಇನ್ನೊಂದು 465 ಲೀಟರ್ದು ಒಂದು ವೈನ್ ಐತಿ. ಕರೆಕ್ಟ್ ಅಲ್ಲ? ಈ 3 ರೀತಿಯ ವೈನ್ಗಳನ್ನು ಅವನೇನು ಮಾಡ್ತಾನೆ? ಒಂದು ಕ್ಯಾಸ್ಕಲ್ಲಿ ತುಂಬ್ತಾನೆ. ಕ್ಯಾಸ್ಕ್ ಅಂದ್ರೆ ಅರ್ಥ ಏನು? ನೀವು ನೋಡಿರ್ತೀರ, ಒಂದು ವುಡ್ಡಂದು ಅಂದರೆ ಒಂದು ಕಟ್ಟಿಗೆದು ಈ ಥರ ಡ್ರಮ್ ಟೈಪ್ ಮಾಡಿರ್ತಾರೆ ವೈನ್ಗಳನ್ನು ತುಂಬಕ್ಕೆ, ಅಥವಾ ಲಿಕ್ವಿಡ್ಗಳನ್ನ ತುಂಬಕ್ಕೆ ಮಾಡಿರ್ತಾರೆ. ಈ ಥರ ನೀವು ಪಿಕ್ಚರ್ಗಳಲ್ಲಿ ನೋಡಿರ್ತೀರ ಅನ್ಕೊತೀನಿ. ಸೊ ಈ ಥರ ಅದನ್ನೇನಿರುತ್ತೆ, ಈ ಥರ ಮೇಲೆ ಕೆಳಗೆ ರೌಂಡ್ ಆಗಿರ್ತದೆ, ಮತ್ತು ಈ ಥರ ಒಂದು ಕಟ್ಟಿಗೆದು ಒಂದು ತಯಾರು ಮಾಡಿರ್ತಾರೆ ವೈನ್ಗಳನ್ನ ಅದನ್ನು ತುಂಬಕ್ಕಂತ. ಸೊ ಈ ಥರ ಆದರೆ ನಮಗೆ ಅದನ್ನು ವಿತೌಟ್ ಮಿಕ್ಸ್ ಮಾಡಲಾರ್ದೆ ನಾವು ಅಟ್ಲೀಸ್ಟ್ ಎಷ್ಟು ಸಲ ಅಂದರೆ ಫೈಂಡ್ ದ ಲೀಸ್ಟ್ ಪಾಸಿಬಲ್ ನಂಬರ್ ಆಫ್ ಕ್ಯಾಸ್ಕ್ ಈಕ್ವಲ್ ಸೈಜ್ ಇನ್ ವಿಚ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ ಕ್ಯಾನ್ ಬಿ ಫಿಲ್ಡ್ ವಿತೌಟ್ ಮಿಕ್ಸಿಂಗ್ ಅಂತಂದರೆ ಮಿಶ್ರಣ ಮಾಡದೆ ವಿವಿಧ ರೀತಿಯ ವೈನನ್ನು ತುಂಬಿಸಬಹುದಾದ ಒಂದೇ ಗಾತ್ರದ ಕನಿಷ್ಠ ಸಂಖ್ಯೆಯ ಪಿಪಾಯಿಗಳನ್ನು ಕಂಡುಹಿಡ್ರಿ ಅಂತ. ಸೊ ಎಷ್ಟು ಕ್ಯಾಸ್ಗಳು ಬೇಕಾಗುತ್ತೆ ಕಂಡುಹಿಡ್ಬೇಕಂತ. ಸೊ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇವು 3ರದ್ದು ನಾವೇನು ಮಾಡಬೇಕು? HCFನ ಕಂಡುಹಿಡ್ಬೇಕಿಲ್ಲ. HCFನ ಕಂಡುಹಿಡ್ರಿ. ಸೊ ನೀವೇನು ಮಾಡಿರಿ, ಅವುಗಳದ್ದೇನು ಮಾಡಿರಿ, ಡಿಫ್ರೆನ್ಸ್ ಎಲ್ಲ ನೋಡ್ರಿ. ಸೊ 34ಅಲ್ಲಿ 3 ತೆಗೆದ್ರೆ 31 ಬರುತ್ತಾ? ಕರೆಕ್ಟಲ್ಲ? 31. ಮತ್ತು ಅದೇ ಥರ ಇದರಲ್ಲಿ 65ಅಲ್ಲಿ 34 ಕಳೀರಿ. ಸೊ 5ಅಲ್ಲಿ 4 ತೆಗೆದ್ರೆ 1, ಮತ್ತು 6ಅಲ್ಲಿ ತೆಗೆದ್ರೆ 31. ಅಂದರೆ ನಮಗೆ ಕಾಮನ್ ಆಗಿ ಏನು ಬಂತು? 31 ಬಂತು. ಸೊ ಆದ್ದರಿಂದ HCF ಅಲ್ಲಿ ಎಷ್ಟು ಬರುತ್ತೆ? HCF ಇವುಗಳು 31 ಬಂತು. ಕರೆಕ್ಟಲ್ಲ? ಸೊ ಈ 31 ಬಂದಲ್ಲಿ ನಾವೇನು ಮಾಡಿರಿ, ಈ 31 ಇಂದ ಪ್ರತಿಯೊಂದು ಸಂಖ್ಯೆನ ಡಿವೈಡ್ ಮಾಡಿರಿ. ಸೊ ನೋಡಿರಿ, 403 ಇಂದ 31ನ ಡಿವೈಡ್ ಮಾಡಿರಿ. ಸೊ ನಮಗೇನು ಸಿಗುತ್ತಾ? 31ನ ಡಿವೈಡ್ ಮಾಡಿದ್ರೆ ನಮಗೆ ಶೇಷ ಎಷ್ಟು ಉಳಿತು ಅದನ್ನು ಬರಿಬೇಕು ನಾವು. ಓನ್ಲಿ ಶೇಷದಷ್ಟೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಶೇಷ ಏನು ಉಳಿತದೆ ಇಲ್ಲಿ? 31ರಿಂದ. ನೀವು ಇಲ್ಲ ಅಂತಂದರೆ ಇದನ್ನು ಭಾಗಲಬ್ಧ ಮೆಥಡಿಂದ ಮಾಡಿರಿ. 31ರಿಂದ 403ನ ಡಿವೈಡ್ ಮಾಡಿರಿ. ಸೊ ಅವಾಗ 31 31. ಸೊ ನಮಗೆ 93 ಉಳಿತು. ಸೊ ಶೇಷ ಅಲ್ಲ, ನಮಗೇನಾಗುತ್ತೆ ಇಲ್ಲಿ ಭಾಗಲಬ್ಧನೇ ಬೇಕಾಗತ್ತೆ. ಸೊ 93 ಕಂಪ್ಲೀಟ್ ಆಗಿ ನಮಗೇನಾಗುತ್ತೆ? 0 ಉಳಿತು. ಅಂದರೆ ಸೊ ನಾವು ಈ 403ನ 31ಇಂದ ಡಿವೈಡ್ ಮಾಡಿದರೆ ನಮಗೆ ಭಾಗಲಬ್ಧ ಎಷ್ಟು ಬರುತ್ತೆ? 13 ಬರುತ್ತೆ. ಅದೇ ಥರ ನೆಕ್ಸ್ಟ್ 434ಅನ್ನು ನಾವು 31ಇಂದ ಡಿವೈಡ್ ಮಾಡಿದರೆ ನಮಗೆ ನೋಡ್ರಿ 31 1 31. ಕರೆಕ್ಟಲ್ಲ? ಸೊ 104 ಬಂತು. 104 ಅಲ್ಲ 124 ಬರುತ್ತೆ. 124 ಅಂದರೆ ಮತ್ತೆ 14ಇಂದ ಡಿವೈಡ್ ಆಗುತ್ತೆ. ಅಂದರೆ 31 ಇಂಟು 4. ಸೊ ಇಲ್ಲಿ 13 ಲೀಟರ್ ಬಂತು, ಇಲ್ಲಿ 14 ಲೀಟರ್ ಬಂತು. ಮತ್ತು ನೆಕ್ಸ್ಟ್ 465ಅನ್ನು ನಾವು 31ಇಂದ ಡಿವೈಡ್ ಮಾಡಿದರೆ ಸೊ ನಮಗೇನಾಗುತ್ತೆ? 15 ಲೀಟರ್ ಬರುತ್ತೆ. ಸೊ ಈ 3ಅನ್ನು ಆ್ಯಡ್ ಮಾಡಿ ಬರೆದ್ರೆ ನಮಗೇನಾಗುತ್ತೆ? ಟೋಟಲ್ ಅದರದ್ದು ಪಾಸಿಬಲ್ ನಂಬರ್ ಆಫ್ ಕ್ಯಾಸ್ಗಳು ಬರ್ತಾವೆ. ಸೊ ಆದ್ದರಿಂದ ಈ 3ಅನ್ನು ಆ್ಯಡ್ ಮಾಡಿರಿ. ಒಂದು ನಿಮಿಷ. ಸೊ 3ಅನ್ನು ಆ್ಯಡ್ ಮಾಡಿರಿ. ಸೊ 3ಅನ್ನು ಆ್ಯಡ್ ಮಾಡಿದ್ರೆ ನಮಗೆ 13 + 14 + 15. ಸೊ ಕೂಡಿಸಿದ್ರೆ ನಮಗೆ ಆನ್ಸರ್ ಬರುತ್ತೆ ಏನು? ಸೊ ಈಸ್ ಈಕ್ವಲ್ ಟು ಎಷ್ಟು?
13 ಪ್ಲಸ್ 14 27 27 ಪ್ಲಸ್ 15 42 ಲೀಟರ್ ಬರುತ್ತೆ. ಸೊ 42 ಲೀಟರ್. ಸೊ ಆದ್ದರಿಂದ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಅರ್ಥ ಆಯ್ತಲ್ಲ? ಸೊ ಈ ಮೂರನ್ನು ನಾವು ಆ್ಯಡ್ ಮಾಡಿ ಬರೀಬೇಕು. ಸೊ ನೆಕ್ಸ್ಟ್, ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು, ಆನ್ ಡಿವೈಡಿಂಗ್ ದಿ ನಂಬರ್ 76548506 and 9997 by certain largest number, in each case the remainder is same, find the number and the remainder ಅಂತ. ಸೊ ಸೇಮ್ ಅದೇ ಥರ ನಾನು ಆಲ್ರೆಡಿ ಪ್ರಿವಿಯಸ್ ಆಗಿ ಮಾಡಿಸಿದ್ದೀನಿ. ಸೊ ನಾವು 7654 ಅನ್ನೋ ಒಂದು ಸಂಖ್ಯೆ ಎನ್ ಅಂತ ಒಂದು ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ನಮಗೆ ಒಂದು ರಿಮೈಂಡರ್ ಬರುತ್ತೆ. ಸೊ ಆ ರಿಮೈಂಡರ್ ಏನಂತ ಗೊತ್ತಿಲ್ಲ. ಸೊ ಅದೇ ಥರನೇ 8506 ಅದೇ ಸೇಮ್ ನಂಬರಿಂದ ನಾವು ಡಿವೈಡ್ ಮಾಡಿದರೆ ನಮಗೆ ಒಂದು ರಿಮೈಂಡರ್ ಬರುತ್ತೆ. ಅದೇ ಥರನೇ ಸೊ 9997 ಅಂತ ಒಂದು ಸಂಖ್ಯೆಯಿಂದ ಡಿವೈಡ್ ಮಾಡಿದರೆ ನಮಗೆ ಕೂಡ ರಿಮೈಂಡರ್ ಬರುತ್ತೆ. ಸೊ ಎಲ್ಲ ಕಡೆ ರಿಮೈಂಡರ್ ಸೇಮ್ ಇರುತ್ತಂತೆ, ಮತ್ತು ಭಾಗಿಸುವ ಸಂಖ್ಯೆ ಕೂಡ ಸೇಮ್ ಇರುತ್ತಂತೆ. ಸೊ ಅಂಥ ಸಂಖ್ಯೆ ಮತ್ತು ರಿಮೈಂಡರ್ ಏನು ಬರುತ್ತೆ ಕಂಡುಹಿಡಬೇಕಿಲ್ಲ ನಾವು. ಸೊ ಆದ್ದರಿಂದ ನಾವೇನು ಮಾಡಬೇಕು, ಈ 76548506 ಅದೇ ಥರ 9997 ಇವುಗಳದ್ದು ನಾವು ಮಾಡಬೇಕು ಎಚ್ ಸಿ ಎಫ್ ಎಲ್ನ ಕಂಡುಹಿಡಬೇಕಿಲ್ಲ. ಎಚ್ ಸಿ ಎಫ್ ಎಲ್ ಕಂಡುಹಿಡ್ಕೊಂಡು ನೀವು ಡಿಫ್ರೆನ್ಸ್ ವ್ಯಾಲ್ಯೂ ನೋಡ್ರಿ. 6ರಲ್ಲಿ 4 ಕಳೆದ್ರೆ 2, 10ರಲ್ಲಿ 5 ಕಳೆದ್ರೆ 5, ಮತ್ತು 14ರಲ್ಲಿ 6 ಕಳೆದ್ರೆ 8, 852 ಬರುತ್ತೆ. ಮತ್ತು ಅದೇ ಥರ ಸೇಮ್ ನೆಕ್ಸ್ಟ್ 7ರಲ್ಲಿ 6 ಕಳೆದ್ರೆ 1, ಮತ್ತು 9ರಲ್ಲಿ 9, 9ರಲ್ಲಿ 0 ಹೋದರೆ 9, 9ರಲ್ಲಿ 5 ಕಳೆದ್ರೆ 4, ಮತ್ತು 9ರಲ್ಲಿ 1. ಅಂದರೆ ನಮಗೇನು ಸಿಗುತ್ತೆ 852 ಮತ್ತು 149 ಬರುತ್ತೆ. 852 ಮತ್ತು 1491 ಬರುತ್ತೆ. ಕರೆಕ್ಟ್ ಅಲ್ಲ? ಸೊ ನಾವೇನು ಮಾಡಬೇಕು, ಇವುಗಳದ್ದು ಹೆಚ್ ಸಿ ಎಫ್ ವ್ಯಾಲ್ಯೂನ ಕಂಡುಹಿಡಬೇಕಿಲ್ಲ, ಹೆಚ್ ಸಿ ಎಫ್. ಸೊ ಆದ್ದರಿಂದ ಈ 852 ಪ್ರೈಮ್ ಫ್ಯಾಕ್ಟರೇಷನ್ಸ್ ಬರೀರಿ ಏನೇನು ಬರುತ್ತೆ. ಸೊ 852 ಪ್ರೈಮ್ ಫ್ಯಾಕ್ಟರೇಷನ್ ಬರೀಬೇಕಂದ್ರೆ ಫಸ್ಟ್ನೇದಾಗಿ ನಾವು 2ರಿಂದ ಡಿವೈಡ್ ಮಾಡಿರಿ. 2 4ಲೆ, 2 2ಲೆ, 2 6ಲೆ. ಕರೆಕ್ಟ್ ಅಲ್ಲ? ಮತ್ತೆ 2ರಿಂದ ನಾವು ಡಿವೈಡ್ ಮಾಡಿದರೆ ನಮಗೆ ಒಂದು ಕೆಲಸ ಮಾಡಿರಿ, 852ನ ನೀವು ಈ ಥರ ಪ್ರೈಮ್ ಫ್ಯಾಕ್ಟರೇಷನ್ ಬರೆದು ಆಮೇಲೆ ಬರೆದ್ಬಿಟ್ರಿ. ಏನಂತ 2 2 4ಲೆ, 2 2ಲೆ, 2 6ಲೆ, ಮತ್ತು 2ರಿಂದ ಡಿವೈಡ್ ಆದರೆ 2 2ಲೆ, 2 1ಲೆ, 2 3ಲೆ. ಅಂದರೆ ನಮಗೆ 2 ಸ್ಕ್ವೇರು 213 ಬರುತ್ತೆ. ಸೊ ನಮಗೇನು ಬರುತ್ತೆ, 2 ಸ್ಕ್ವೇರ್ 213 ಬರುತ್ತೆ. ಅದೇ ಥರ ನೆಕ್ಸ್ಟು 213. ಅದೇ ಥರ ನೆಕ್ಸ್ಟ್ ಇನ್ನೊಂದು 1491. ಸೊ ಇದ್ರದ್ದು ಏನಾಗುತ್ತೆ, 7ರಿಂದ ಡಿವೈಡ್ ಆಗುತ್ತೆ ಇದು. ಕರೆಕ್ಟ್ ಅಲ್ಲ? ಸೊ 7 2ಲೆ 14, 7 1ಲೆ, ಮತ್ತು 7 3ಲೆ 21. ಅಂದರೆ ನಮಗೇನಾಗುತ್ತೆ ಇಲ್ಲಿ, ಸೊ 213 3 ಕಡೆ ಕಾಮನ್ ಐತಿ. ಸೊ ನಮಗೆ ಹೆಚ್ ಸಿ ಎಫ್ ವ್ಯಾಲ್ಯೂ ಏನು ಬರುತ್ತೆ, ಹೆಚ್ ಸಿ ಎಫ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 213 ಬರುತ್ತೆ. ಕರೆಕ್ಟ್ ಅಲ್ಲ? ಸೊ ನಮಗೆ ಆ ಡಿವೈಡ್ ಮಾಡುವಂಥ ಸಂಖ್ಯೆ ಏನು ಬಂತು ಈಗ ನಮಗೆ. ಸೊ ಆದ್ದರಿಂದ ಎನ್ ವ್ಯಾಲ್ಯೂ ಎನ್ ಈಸ್ ಈಕ್ವಲ್ ಟು ಏನು ಬಂತು, 213 ಬಂತು. 213 ಆಯಿತು. ಬಟ್ ನಮಗೇನು ಬೇಕು, ರಿಮೈಂಡರ್ ವ್ಯಾಲ್ಯೂ ಬೇಕು. ರಿಮೈಂಡರ್ ವ್ಯಾಲ್ಯೂ ಏನು ಬರ್ತದೆ ಕಂಡುಬೇಕು. ರಿಮೈಂಡರ್ ವ್ಯಾಲ್ಯೂ ಬೇಕಂದ್ರೆ ಯಾವುದಾದ್ರೂ ಒಂದು ಸಂಖ್ಯೆನ ತೊಗೊಂಡು ಅದನ್ನು 213ರಿಂದ ಡಿವೈಡ್ ಮಾಡಿಬಿಟ್ರೆ ನಮ್ಗೆ ರಿಮೈಂಡರ್ ವ್ಯಾಲ್ಯೂ ಸಿಗುತ್ತೆ. ಸೊ 213ನ ಒಂದು 7654 ಅಂತ ಒಂದು ಸಂಖ್ಯೆ ತೊಗೊಂಡು ಇದನ್ನು ಡಿವೈಡ್ ಮಾಡಿರಿ. ಇಲ್ಲ ಈಗ ಇದು ದೊಡ್ಡದಾಗುತ್ತೆ, ಬೇರೆ ನೆಕ್ಸ್ಟ್ ಪೇಜಲ್ಲಿ ತೋರಿಸಿ ನೋಡ್ರಿ. ಸೊ ಆದ್ದರಿಂದ 213 ಅಂತ. ಸೊ 213 ಡಿವೈಡ್ ಬೈ 7654. ಸೊ 213 2ಲೆ. ಸೊ ಏನಾಗುತ್ತಾ, 2 2ಲೆ 4 ಅಲ್ಲ, 2ರಿಂದ ತೊಗೊಂತೀರಿ, 3ರಿಂದ ತೊಗೊರಿ, 3ರಿಂದ. ಸೊ 3 3ಲೆ 9, 3 3 2ಲೆ 6. ಸೊ ಇದೇನಾಗುತ್ತೆ 6 ಆಗುತ್ತೆ. ಮತ್ತು 5ರಲ್ಲಿ 3 ತೆಗೆದ್ರೆ 2, 126 4 ಅಂತ. ಮತ್ತು ಇದರಿಂದ ಡಿವೈಡ್ ಆಗುತ್ತೆ ಇದು 6 2ಲೆ 12, 6 1ಲೆ 6, 6 3ಲೆ 18. ಸೊ 5ರಿಂದ ತೊಗೊಳ್ರಿ. ಸೊ ಏನಾಗುತ್ತೆ 5 3ಲೆ 15, 6 ಮತ್ತು 5 2 10, 1065. ಸೊ ಇದೇನಾಗುತ್ತೆ 9 ಆಗುತ್ತೆ. ಮತ್ತು 19ರಲ್ಲಿ 15ರಲ್ಲಿ 6 ತೆಗೆದ್ರೆ 9 ಮತ್ತು 1. ಅಂದರೆ ನಮಗೆ ರಿಮೈಂಡರ್ ವ್ಯಾಲ್ಯೂ ಏನು ಬರುತ್ತೆ, ರಿಮೈಂಡರ್ ವ್ಯಾಲ್ಯೂ 198 ಬಂತು. ಮತ್ತು ಈ ಎನ್ ಅಂತ ಒಂದು ಸಂಖ್ಯೆ ಡಿವೈಡ್ ಮಾಡುವಂಥದ್ದು ಎನ್ ಅಂತ ಸಂಖ್ಯೆ ಇದೇನಿದು ಭಾಗಲಬ್ಧ. ಭಾಗಲಬ್ಧ ಇದನ್ನೇನಂತಾರೆ, ಕ್ವೋಷೆಂಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಕ್ವೋಷೆಂಟ್ ಅಂತ. ಸೊ ಆದ್ದರಿಂದ ನಮಗೆ ರಿಮೈಂಡರ್ ವ್ಯಾಲ್ಯೂ ಕೇಳಿದ್ರಲ್ಲ ಏನು ಬಂತು, ರಿಮೈಂಡರ್ ವ್ಯಾಲ್ಯೂ 199 ಮತ್ತು ಭಾಗಿಸುವ ಸಂಖ್ಯೆ ಯಾವುದು 213. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು. ಸೊ ನಮಗೇನಾಯಿತು, ಇಷ್ಟು ನಾವೇನಂದ್ರೆ ಇವತ್ತಿನ ಕ್ಲಾಸ್ ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ ಚಾಪ್ಟರ್ ಇಷ್ಟು ಇವತ್ತಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ನಾನು ಮಾಡಿರೋಂಥ ಪ್ರತಿಯೊಂದು ಕ್ಲಾಸು ಈ ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ದು ಪ್ರತಿಯೊಂದು ಕ್ಲಾಸ್ ಕೂಡ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಟೋಟಲ್ ನಾವು 4 ಕ್ಲಾಸ್ನ ಕಂಪ್ಲೀಟ್ ಮಾಡಿ 4 ಕ್ಲಾಸಲ್ಲಿ ನಾವು ಮಾಡಿದ್ವಿ ಎಲ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ನಾನು ಅನ್ಕೊತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ, ಬೇಕಾದ್ರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್
ಸೊ ನಿಮ್ಗೆ ಇವತ್ತು ಕ್ಲಾಸ್ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಆ್ಯಂಡ್ ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಗೆ ಏನೇನು ರಿವ್ಯೂ ಕೊಡೋದಿದ್ರು ಕೂಡ ನೀವು ರಿವ್ಯೂ ಕೊಡಬಹುದು. ಆ್ಯಂಡ್ ಇವತ್ತಿನ ಪಿ ಡಿ ಎಫ್ ಕ್ಲಾಸ್ ನೋಟ್ಸ್ ಬೇಕಿತ್ತಂದರೆ ನೀವು ನಮ್ಮ ಇವತ್ತಿನ ಪಿ ಡಿ ಎಫ್ ಕ್ಲಾಸ್ ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಸೊ ಅಲ್ಲಿ ಹೋಗಿ ನಮ್ಮ ಪಿ ಡಿ ಎಫ್ ಕ್ಲಾಸ್ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಆ್ಯಕ್ಚುಲಿ ಏನಂದರೆ ಕಂಟಿನ್ಯೂ ಮಾತಾಡ್ತಾ ಒಂಥರ ನಮ್ಗೆ ಸೊ ಏನಾಗುತ್ತೋ ಅದು ಮಾತುಗಳು ಕರೆಕ್ಟಾಗಿ ಬರಲ್ಲ ಪ್ರಾಪರಾಗಿ. ಸೊ ಅದಕ್ಕೇನಾಗುತ್ತೆ, ಸ್ವಲ್ಪ ಇದಾಗುತ್ತೆ. ಸೊ ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.